ಯಾವ ಊರ ಬೆಂಗಳೂರು ಶ್ರೀರಾಮಂದಿರ ಬೆಂಗಳೂರು ಅದೇ ಮೊನ್ನೆ ಬಂದು ಹೋಗಿದ್ದೆ ನಾನು ಬಂದಿದ್ದು ಮುಖ ಮಾತಾಡ್ಕೊಂಡು ಹೋಗಿದ್ದೆ ಚೆನ್ನಾಗಿದ್ದೀನಿ ಆಗ್ರದಿಂದ ಬಂದಿದ್ದೀನಿ ಆಗ್ರಾ ನೋಡಿ ಬೆಂಗಳೂರು ಕನಕಪುರ ರೋಡಲ್ಲಿ ಆಗ್ರಾ ಅಂತಿದೆ ನಿಮ್ಗೆ ಗೊತ್ತಿರುತ್ತೆ ಕನಕಪುರ ರೋಡ್ ಮೈಸೂರು ಆಗ್ರಾ ಅಂತ ನಾನು ಅಲ್ಲಿದ್ದೆ ನಿಮ್ಗೆ ಗೊತ್ತಿರುತ್ತೆ ನಾನು ಹೊಟ್ಟೆಬಾಡಿಗೆ ಅಲ್ಲೊಂದು ಗುಡಿ ಮಾಡ್ಕೊಂಡು ಅಲ್ಲಿ ಸಾಯ್ತಾ ಇದ್ದೆ ಅಲ್ಲಿಂದ ಇಲ್ಲಿ ಬಂದು ಕಷ್ಟಪಟ್ಟು ಅಲ್ಲಿಂದ ಬಂದು ಪುಣ್ಯಾತ್ಮರು ಇವತ್ತು ಊಟದ ವ್ಯವಸ್ಥೆ ಮತ್ತೆ ಒಳಗಡೆ ಅಲಂಕಾರದ ವ್ಯವಸ್ಥೆ ಮಾಡ್ತಾರೆ ದಯವಿಟ್ಟು ಕೈ ಇದ್ರೆ ಹೊಡಿರ್ಲಿ ಸಾಯಂಕಾಲ ಎಣ್ಣೆ ಕೊಡ್ತಾ ಹೊಡಿರಿ ಹೊಡೆಯೋದೇ ಇಲ್ಲ ಸಾಯಂಕಾಲ ಎಣ್ಣೆ ಅಲ್ವಾ ಈಗ ಯಾವನೊಬ್ಬ ಬೆಲ್ಲಿ ಡ್ಯಾನ್ಸ್ ಮಾಡೋರು ಬರ್ಲಿ ಹುಡುಗಿ ಎಲ್ಲ ಸರಿ ಪಡ್ಕೊಂತಾರೆ ಅಲ್ಲ ಅನ್ನದಾಸ ಮಾಡ್ತಾರೆ ಅವ್ರಿಬ್ರು ಆರಾಮ ನಿಂತಾರೆ ಹೊಡೆಯೋದೇ ಇಲ್ಲ ಯಾವನು ನಿಯತ್ತಾಗಿರೋರಿಗೆ ಅಲ್ವಾ ಯಾರು ಬಿಡಿರಿ ಗೊತ್ತಾ ಒಂದು ತುತ್ತು ಅನ್ನ ಕೊಡೋರು ಬಿಡಿರಿ ಬೈತಾನೆ ಅನ್ಕೊಬಿಡಿ ಬೈಲ್ಲ ಬೈತಕ ಹೋಗ್ ನೋಡು ಆರಾಮ ಸುಮ್ಮನೆ ಬೈತಕ್ಕೆ ಹೋಗ್ಲೇ ಇಲ್ಲ ಕುತ್ಕೊ ಹೋಗ್ರಿ ಅಂದ್ರೆ ಕೈ ನೋವು ನಮಗೆ ಕಾಲ್ ನೋವು ಅಂತ ನಡ್ಕ ಹೊಡಿತಾರೆ ಇಲ್ಲ ಕಲ್ಲಾಕಿರೋದು ಏನು ಕೇಳಿ ನಾವು ಸುಮ್ಮನೆ ಕೂತಿರೋ ನಿಬ್ಬರ್ಸಿ ಬ್ಯಾಗ್ ಅವ ಬ್ಯಾಗ್ ತೆಗಿಯಮ್ಮಲ್ಲ ಅಲ್ಲ ಬ್ಯಾಗ್ ತೆಗಿಯಮ್ಮ ಕೆಳಗಿಡಮ್ಮ ನೀವು ಒಬ್ಬರೇ ಕೊಡೋ ಬ್ಯಾಗ್ ಬರೀ ಇಕ್ಕಬೇಕಲ್ಲಿ ನಾವು ಬಂದು ಹೇಳ್ಬೇಕು ನಿಮಗೆ ಕೆಳಗಿಡಿ ಹೇಳ್ಕೊ ಅಂತ ಕೆಳಗಿಡಿ ಬ್ಯಾಗ್ ತೆಗೀರಿ ಸುಮ್ಮನೆ ಕೂತಾರೆ ಜಾಗ ಬಿಡಿ ಬಂದಿರಾಗ ಕುತ್ಕೊಂಡಿರಿ ಪೇಷಂಟ್ ಬಂದ ಜಾಗ ಬಿಡಿ ಯಾರ ಪೇಷಂಟ್ ಬಂದ ಜಾಗ ಬಿಡಿ ಕಲ್ಮೇಲಿಕ್ಕಿನ ಕೂತ್ಕೊಂಡ್ಬಿಟ್ರೆ ಅಲ್ವಾ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸೀಟ್ ಬಿಡು ಕುದಾಡಲ್ಲ ಆಮೇಲೆ ಏನ್ ಬೇಜಾರು ಗೊತ್ತಾ ಕೈ ಆಗಲ್ಲ ಕಾಲಾಗಲ್ಲ ಅಂದ್ರೆ ಕುತ್ಕೊಂಡ್ಬಿಟ್ಟು ಕಲ್ ಮೇಲೆ ನಾವು ತಂದು ಪ್ರಸಾದ ಕೊಡ್ತೀವಿ ನಾಡ್ಕಾಡ್ಬಾರ್ದು ಒಬ್ಬಿಬ್ಬರು ನಾಡ್ಕಾಡ್ರಿ ಪರವಾಗಿಲ್ಲ ಅಲ್ಲೊಬ್ಳಮ್ಮ ನನ್ನ ಕೈಲ ಒಳಗಡೆ ನನ್ನ ಕೈ ಕಿವಿ ಆಗಲ್ಲ ಅಂತಾಳೆ ಮಕ್ಕಳಲ್ಲಿ ಎಣ್ಣೆ ಹೊಡೆದ್ರೆ ಮಕ್ಕಳು ಬರಲ್ಲ ಅಂತೆ ಅಲ್ಲೂ ಹಂಗೆ ಮಾಡಿ ಇಲ್ಲೂ ಹಂಗೆ ಮಾಡಿ ಬರಲ್ವಾ ಬೈಬಾರ್ದಾ ಆಗಲ್ಲ ಅಂದ್ರೆ ಕುತ್ಕೊಳ್ಳಿ ಪ್ರಸಾದ ಕೊಡ್ತೀನಿ ಬಾಯ್ಬಿಟ್ಟು ಹೇಳ್ತಾ ನಾವು ನಾವೇ ಬಂದು ಕೊಡ್ತೀವಿ ಅಲ್ಲಿ ನಾನೇ ಬರ್ತೀನಿ ಅಲ್ಲಿಗೆ ಅದರಲ್ಲೂ ನಾಟಕ ಆಗಲ್ಲ ಆಗ್ಲೂ ಒಬ್ಬೊಬ್ಬರೇ ಬರಬಾರ್ದು ಕರೆಕ್ಟಾಗಿ ಹೇಳಿ ಆಮೇಲೆ ಏನೋ ಬಿದ್ದರೆ ಕಂಪ್ಲೇಂಟ್ ಕೊಡೋದು ನಾವು ಬಿದ್ಬಿಟ್ಟಿದೀವಿ ನಾವು ಬಹಳ ಪತ್ತಿರತರು ನಾವು ಬಹಳ ಸೂರು ನಾವು ಅಂತ ಗಂಡ್ಮಕ್ಳು ನಮಗೆ ಕಂಪ್ಲೇಂಟ್ ಕೊಡ್ತೀವಿ ನೀವು ನಮಗೆ ಬೈತಾರೆ ಅಂತ ದಿನಕ್ಕೆ ಒಬ್ಬರ ಆಗ್ತಾರೆ ಬೈತಾರೆ ಅಂತ ಬೈಲೇನೆ ಅವನು ಮಾತಕ್ಕೆ ಬೈಲ್ ಹೋಗೋಣ ಹೋಗ್ಬೋದು ಬೈಲ್ ಮೇಲೆ ಇನ್ನು ಇಂಥ ಪುಣ್ಯಾತ್ಮರು ಒಂದು ಟ್ರಾನ್ಸ್ಫರ್ ಆಗಿ ಗೌರವ ಕೊಡೋಣ ಅಲ್ವಾ ಈ ಜನಿಗೆ ಹೂವಿನಾರ ನನಗೆ ಹೂವಿನಾರ ಹಾಕೋ ಬಂದು ದೇವ್ರಿಗೆ ಕೊಟ್ಟಿದ್ದೀನಿ ತಗೊಳ್ಳಿ ದೇವ್ರಿಗೆ ತಗೊಳ್ಳಿ ನಾಳೆ ಕೊಟ್ಟಿದಾರಂತೆ ದೇವ್ರೀಗ ನಾಳೆ ದೇವ್ರು ನೀವು ತಗೊಳ್ರಿ ಪಂಚಾಯತ್ ರಾಜಕೀಯ ಬೇಡ ಹಂಗೆ ಅನ್ನಾಗಿ ಆಶ್ರಮ ಮಾಡ್ತೀನಿ ಇಲ್ಲಿ ಯಾವ ಪಕ್ಷ ಬೇಡ ಇಲ್ಲಿ ಪಕ್ಷಾಂತರ ಮತ್ತೆ ಜಾತಿ ಅಂತರ ಧರ್ಮಾಂತರ ಬೇಡ ದೇವ್ರಿಗೆ ಹಾಕೋಣ ನಾಳೆ ದೇವ್ರಿಗೆ ಹಾಕ್ತೀನಿ ಎಲ್ಲ ಅದೇ ಮಾಡ್ಬಿಡ್ತಾರೆ ಇಲ್ಲ ಎಲ್ಲ ಅದೇ ಮಾಡ್ಬಿಡ್ತಾರೆ ಮತ್ತೆ ಯಾರಕ್ಕೂ ತರಬಾರ್ದು ಇಲ್ಲ ನೋಡಿ ಯಾವ ರೀತಿ ಹೋಗೋಣ ತರಬಾರ್ದು ನನಗೆ ದಯವಿಟ್ಟು ಈ ದುಡ್ಡನ್ನ ಅಂದ್ರಿಗೆ ಕೊಟ್ಟು ನನಗೆ ಖುಷಿ ಆಗುತ್ತೆ ನಾನು ಸಿಟ್ಟು ಬಂದು ಬೈತೀನಿ ಹೊರತು ನಾನು ನಿಮ್ಗೆ ಕೇಳಲ್ಲ ಇಂಥ ದೋಷ ಅಲ್ಲ ನಿಮಗೆ ಮೋಸ ಮಾಡಲ್ಲ ನಾನು ನನಗೆ ಸಿಟ್ಟು ಬರೋದು ನೀವೇ ಸಿಟ್ಟು ಬರ್ಸೋದು ನೀವೇ ಬೈದ್ನಲ್ಲ ಅಮ್ಮಂಗೆ ಕುತ್ಕ ಅಂತ ಹೇಳಿದ್ರೆ ಒಳ್ಳೆ ಮತ್ತೆ ಒಮ್ಮಗೆ ಆಗಲ್ಲ ಅಂದ್ರೆ ಕಲ್ಮೆ ಕುತ್ಕೋಬೇಕಲ್ವಾ ಮತ್ತೆ ನಮ್ಮ ಕಲ್ ಆಗಲ್ಲ ಅಂತ ಹೇಳ್ಬಾರ್ದು ಇಲ್ಲಿ ಅಮ್ಮ ಅಲ್ಲಿ ಕುತ್ಕೋಗಮ್ಮ ತಗೊಂಡು ಯಾರು ಬಂದಿರೋದು ಅಮ್ಮ ಕಡೆ ಅಮ್ಮ ಕಡೆ ಯಾರು ಬಂದಿರೋದು ಅಮ್ಮ ಕಡೆ ಎಲ್ಲ ಸತ್ತರ್ಬೇಕು ಯಾರೊಬ್ರು ಬಂದ್ಯಾರ ನೀನ್ ತಾಯಿ ನೀನು ಬೆದ್ಬಿಡ್ತೀನಿ ನಾನು ಅಮ್ಮ ಕುಣ್ಸಕ್ಕಾಗಲ್ಲ ನೀನು ಕುಡ್ಸಲ್ಲೇ ಅಮ್ಮ ಕುಡಿಸ್ತೀರಿ ದಂಡ ಕೊಡು ಕುಡ್ಸಲ್ ಕಲ್ಮೆ ಕುಡಿಸ್ ಅಮ್ಮನ ನೀವೇನ್ ಮಾಡ್ತೀರಾ ಯಾರು ಹುಷಾರಲ್ಲ ಅಮ್ಮನ್ ಕುಡಿಸಿ ಬಂದು ದಂಡ ಕೊಡಕ್ಕಾಗಲ್ವಾ ನಾವು ಪೇಷಂಟ್ ಕಡೆ ಬೈಯಲ್ಲ ಗೊತ್ತಾಯ್ತಾ ಯಾವುದೇ ಕಾರಣಕ್ಕೂ ಯಾರಿಗೂ ಪೇಷಂಟ್ ಕಡೆ ಮಾತ್ರ ಬೈಯ ಪೇಷಂಟ್ ಬೈಯಲ್ಲ ಯಾಕಂದ್ರೆ ಪೇಷಂಟ್ ಕಡೆಯವರು ಕುಂಡಿಸಿ ಪೇಷಂಟ್ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ ಇಲ್ಲಿ ಹೂವಿನಾರ ಇದೇ ಕೊನೆ ಮತ್ತೆ ಹೂವಿನಾರ ತರಬಾರ್ದು ಪ್ರೀತಿಯಾಗಿ ಬಾ ನೀ ರಾಜಕೀಯ ಬೇಕಾದ್ರೆ ಕತ್ಕೊ ನನಗೆ ಎಲ್ಲ ಕಾಂಗ್ರೆಸ್ ಅವರು ಗೊತ್ತು ಬಿಜೆಪಿ ಅವ್ರಿಗೆ ಗೊತ್ತು ಜೆಡಿಎಸ್ ಗೊತ್ತು ನನಗೆಲ್ಲ ಅಂಟ ಮುಂದ್ರು ಅಷ್ಟೇ ಅವರು ರಾಜಕೀಯವಾಗಲ್ಲ ಪರ್ಸನಲ್ ಆಗಿ ಅಂಟ ಮುಂದ್ರು ಸ್ನೇಹಿತರು ಚಿಕ್ಕಬಳ್ಳಾಪುರದಿದ್ದಂಗೆ ಅವರು ಇನ್ನು ಭಾಳ ಫೇವರ್ಗಳು ನಮಗೂ ರಾಜಕೀಯದಲ್ಲಿ ಇದ್ದಾರೆ ಬಟ್ ಅದು ಹೇಳಲ್ಲ ನಾನು ಇನ್ನೊಂದ್ಸರಿ ಈ ತರ ಹೂವಿನಾರ ತರಬಾರ್ದು ನೀ ಗೆದ್ದವ ತರಬಾರ್ದು ಸೋತ ತರಬಾರ್ದು ಇದು ಕೊನೆ ಗೊತ್ತದಮ್ಮ ದುಡ್ಡು ಬೇರೆ ಇಕ್ಬಿಟ್ಟಿಲ್ಲ ದುಡ್ಡು ಇಕ್ಬಾರ್ದಲ್ವಾ ದುಡ್ಡು ಇಕ್ಕಿದ್ರೆ ಏನಾಗುತ್ತೆ ಹೇಳಿ ನನ್ನ ಕೊಂಡ್ಕೊಂಡಂಗೆ ಆಗ್ತೇನೆ ಅಲ್ವಾ ದುಡ್ಡು ಇದು ನಮಗೆ ನಮ್ಮಂಗಿಲ್ಲ ದೇಶಕಾಯ ಯಾರು ಬಂದಿರಕೈತೆ ಮನುಷ್ಯತ್ವ ದೇಶಕಾಯ ಮಿಲಿಟರಿ ಯಾರು ಬಂದಿರಕೈತೆ ದೇಶ ಕಾಯ್ತಾರಂತ ಮಿಲಿಟರಿ ಡಿಪಾರ್ಟ್ಮೆಂಟ್ ಯಾರು ಬಂದಿರಕೈತೆ ಇಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಬಂದಿರಕೈತೆ ಬರೋಣ ಯಾವ ಊರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾವ್ರಣ ಹಿಂಗೆ ಬೇರೆ ಅಂತ
ಒಂದ್ಸರಿ ನನ್ನ ಪರ ನಮ್ಮ ಮನೆಗೆ ಕ್ಲಾಸ್ ಹೇಳೋಣ ಪ್ರೀತಿಯಿಂದ ಆಗ್ತಿರೋದು ಪ್ರೀತಿನ ಹಾಕಿರೋದು ಇದು ಸನ್ಮಾನ ಅಲ್ಲ ಅಣ್ಣ, ಇದು ಗೌರವ ಅಷ್ಟೇ ಕೊಡೋದು ನಾನು. ಯಾಕೆಂದ್ರೆ ಯಾರೊಬ್ಬ ಬಂದ್ಬಿಟ್ಟು ನಾನು ಅವನೇ ಇವನು ಅಂತ ನೀವು ಅಭಿಸ್ಬಿಟ್ಟ ನಾನು ನಿಂತಿರೋ ಅದಕ್ಕೆ ಗೌರವ ಕೊಡೋದಣ್ಣ. ಗೌರವ ಯಾರಿಗೆ ಕೊಡೋದು ಹೇಳಿ? ಇಷ್ಟೊಂದು ಜನ ಸಾಕಷ್ಟು ಜನ ಬರ್ತಾರೆ, ಇಂಥ ತುಂಬಿಕೊಳ್ಳೋ ಅಪರೂಪ. ಇನ್ ಕೇಳಿದ್ರೆ ನಮ್ಮಂತ ಬರ್ತಾರೆ, ನಾನು ಪೊಲೀಸ್ ಅಂತವೆ, ನಾನು ಅವರು ನಾವು ಇವರು ಅಂತವೆ. ಅಣ್ಣ ತುಂಬಿರೋಣ ಜನಸಹಾಯ ಮಾಡ್ತೀವಿ, ಪೊಲೀಸ್ ಅಣ್ಣ ತುಂಬಿರೋಣ. ಇರಲಿ ನೀವು ಇಲ್ಲ ಅಣ್ಣ, ಗುರುಗಳಿದ್ದಂಗೆ ಏನಿಲ್ಲ. ಸರಿ ನಂಬೋಣ, ಸಾಕು. ಮತ್ತೆ ನಮ್ಮ ಗುರುಗಳು ಬಂದಿಲ್ಲ ನಮ್ಮ ಮನೆಗೆ ಇರ್ಲಿ ಅಣ್ಣ, ನಾವು ಇದು ಗೌರವ ಕೊಟ್ಟರೆ ಹೀಗೆ ಇರಲಿ. ಯಾಕೆ ಗೊತ್ತಾ, ನಾವು ಯಾರು ಅಂತ ಹೇಳ್ಕೊಳೋಲ್ಲ, ಅವರು ತುಂಬ ಗೌರವ ಕೊಡೋದು. ನಾನು ಈಗ ಲೋಕಾಯುಕ್ತ ಕಲ್ಲ ಕೊಡೋದು ಯಾರಣ್ಣ, ರಾಮಣ್ಣ ಅವ್ರಿಗೆ ಗೌರವ ಕೊಡೋದು. ಒಳಗೆ ಹೋಗಿದ್ರಾ ಬಂದ್ರ ಪ್ರಸಾದ ಕೊಡ್ತೀನ, ನಿಮ್ಗೆ ಕೊಡ್ತೀನಿ ಬೇಡ ಬೇಡ, ನಿಮ್ಗೆ ಕೊಡ್ತೀನ, ನೀವೊಂದಿಬ್ರು ಕೊಡಿ ಬೇಡ, ತೆಗಿಬೇಡ್ರಿ ಬೇಡ. ಯಾಕೆ ತೆಗಿಬೇಡ ಸರ್ ಅಲ್ವಾ, ತುಂಬಿದ ಕೊಡಲ್ಲ, ಅದು ತುಂಬಿದ ಕೊಡ ಇರ್ಬೇಕು, ಅವ್ರು ಗೌರವ ಕೊಡ್ತೀವಿ ನಾವು. ಪಬ್ಲಿಕ್ ಸರ್ವೆಂಟ್ ಅವರು ನಮ್ಮ ಇದು ಬರೋ ಹೇಗ್ತಾರಲ್ಲ ಅಂತ. ಈಗ ನನ್ನ ಲೆವೆಲ್ಗೆ ಯಾವ ಬರೋಕ್ಕಾಗಲ್ಲ, ಅವನು ನನ್ನ ಬಗ್ಗೆ ಮಾಡ್ತಾನೆ. ನಾನು ಲೆವೆಲಿಗೆ ಬಂದಿಲ್ಲ, ನೀವು ಬೆಳೆಸಿರೋದು ನನ್ನ. ಎಲ್ಲರೂ ಬೆಳೆಸ್ತೀವಿ. ಒಬ್ಬ ಇದು ಭಗವಂತ ಅಂತ ನಡೆದಾಡೋ ದೇವ್ರ ಹೋಗೋಣ ಅಂತ ಮನೆ ಹಾಕ ಮೊದಲ ಯಾರೋ ಮನೆ ಪೇಷಂಟ್ ರೆಡಿ ಮಾಡಿ ದುಡ್ಡು ಕೊಟ್ಟಿದ್ದು, ನಾನೆಲ್ಲ ಕೊಟ್ಟಿದ್ದು, ನೀವು ಕೊಟ್ಟೆ ಸ್ವಲ್ಪ ಪೇಷಂಟ್ ಅಂತ. ಯಾರೋ ಒಂದು ಹುಡುಗಿ ಹಾಕಿದ್ರು ಹೃದಯವಂತಿಕೆ ಅಂತ. ನಡೆದಾಡೋ ದೇವರು ಅಂತ ಹಾಕಿದ್ರೆ ಅದಕ್ಕೇನೆ ಬೇಕಾ? ಎಲ್ಲ ಮನೆ ನೀವೇ ಕೇಳಿದ್ರೆ, ಫೋಟೋಲ್ ನಾನೇ, ಮೊಬೈಲ್ ನಾನೇ, ಡಿ.ಪಿ ನಾನೇ, ಮೆಸೇಜ್ ಮಾಡಿ ಬ್ಯಾಡ್ ಮೆಸೇಜ್ ಮಾಡ್ರೆ ನಾನೇ, ನನಗೆ ಬ್ಯಾಡ್ ಮೆಸೇಜ್ ಮಾಡಿದ್ರು ನನ್ನ ನೆನೆಸಬೇಕು, ಅವರು ಗುಡ್ ಮೆಸೇಜ್ ಮಾಡಿ ನೆನೆಸಬೇಕು. ಬರೀ ಪ್ರೀತಿ ಮಾಡೋರು ಮಾತ್ರ ಅಲ್ಲ, ನಮ್ಮ ಮೇಲೆ ಯಾರು ಬೈರುತ್ತೆ ಅವ್ನು ನಮ್ಮ ಬಗ್ಗೆ ಮಾಡ್ತಾರೆ. ಎಂತ ಅಲ್ಲಿಗೆ ಅರ್ಥ ನಾನು ಬೆಳಿತಾ ಇದ್ದೀನಿ ಅಂತ ದಡ್ಡಿನಿ. ಮೊನ್ನೆ ಸಹ ನಾವೆಲ್ಲ ಚಿಕ್ಕನಾಯ್ತು ಒಂದು ಊರಿಗೆ ಹೋಯ್ದ್ವಿ, ಅಲ್ಲಿ ಬಿಲ್ಡಿಂಗ್ ಮೇಲೆ ನಂತ ಬಂದು ಅವನಿಲ್ಲ ಅನುಕೂಲ ಆಯ್ತು. ಅವನು ಯಾವುದೋ ಒಂದು ಮನೆಗೆ ಯಾರಿಗೆ ಯಾಮಾಸ್ಬಿಟ್ಟು ತಲೆ ಮೇಲೆ ಕೈ ನಿಮ್ಮಂತವ್ರಿಗೆ ಬಿಲ್ಡಿಂಗ್ ಸುಮ್ಮಿದ್ದ. ಅವ್ನ ಮೇಲೆ ಸೆಲೆಬ್ರೇಷನ್ ಕರೆದ, ಅವ್ನು ಮ್ಯಾಲಿದ್ದ, ನಾನು ಕೆಳಗಿದ್ದೆ. ನಾಲ್ಕೈದು ಹುಡುಗರು ಜೊತೆಗೆ ಹೋದ್ವಿ, ಬೈದಂಗ ಗೊತ್ತಿಲ್ಲ. ನಾವು ಓದಿ ನಿಂತಿದ್ದಿಂಗೆ ನೋಡೋಣ, ನಿನ್ನ ಮುಂದೆ ಇದ್ದಾನು, ಮ್ಯಾಲೆ ಇದ್ಕೊಂಡಾನೆ ಅಂದ. ಒಂದು ನಿಮಿಷ ಎಲ್ಲ ಕೆಳಗೆ ಅವನು ಬರ್ತಾನ, ನಾನು ಹೋಗ್ತೀನಿ ನೋಡೋಣ ಅಂದ. ಅದು ಅವನು ನನ್ನ ಬಗ್ಗೆ ನೋಡ್ತಿದ್ದ, ಯಾರ ಬಗ್ಗೆ ನೋಡ್ತಿದ್ದ? ಮೇಲಿನ ಹೆಂಗ್ ನೋಡ್ಬೇಕು ನಾನು ಹಿಂಗ್ ಕಟ್ಪಕ್ ಹೋಗ, ನಾನು ತಲೆ ತೋರ್ತೀವಿ ತಮ್ಮ ಇಬ್ಬರು ತಲೆ ತಿರ ಯಾರಲ್ಲ ಅಂದೆ. ಯಾರು ತಲೆದಿದ್ದು ನೋಡಿ, ಎಂತ ಕದ್ದನ್ ಮಗ ಅಲ್ವಾ. ಮತ್ತೊಂದು ಕಲಿಕೆ ಬಂದ, ಎಲ್ಲಿ ಬಂದ ನೋಡ್ತಾನೆ, ಹೆಂಗ್ ಬಂದ ಅಂದೆ. ಹೆಂಗ್ ಬಂದ ಬರೋ, ಹಿಂಗ್ ಬಂದ ಕರೆಕ್ಟ್ ಅಲ್ವಾ? ಜಡ್ಡಿ ನೀನು, ಅವ್ನು ನಿನ್ನ ನೋಡಿ ತಲೆ ತಾಕ್ತಾರ, ನಿನ್ನ ಮೇಲೆ ಬೈತೀನಿ ತಿಳ್ಕೊ ಅಲ್ವಾ ತಂಗಿ? ಕರೆಕ್ಟ್ ಯಾವರು ತಲೆನೇ ಕೆಲ್ಸಬಾರ್ದು ಮಕ್ಕಳೇ. ನನ್ನ ಬಡಿತೀವಿಂದರೆ ಏನೋ ಮಾಡಿ ಕೆಲಸ ನಿಲ್ಲಿಸ್ತೀವಿಂದರೆ ಯಾರು ಬಂದು ಏನು ಮಾಡ್ಕೊಂಡು ಇಲ್ಲ. ತಲೆಕಾಯ ದೇವ್ರಿರುವಾಗ ಸಪೋರ್ಟ್ ಮಾಡೋ ನಿಮ್ಮಂತರಿರುವಾಗ ನೀನೇ ತಲೆ ಕೆಲ್ಸಿಂದಿ ತಂಗಿ. ಒಬ್ಬನೇ ಬರೋದು ನಾನು. ನನ್ನ ಪೊಲೀಸರು ಹೇಳ್ತಾರೆ ನಾನು ಒಬ್ಬರು ಹೋಗ್ಬೇಡ ಅಂತ, ನಮ್ಮ ಆಟೋಡ್ರು ಒಬ್ಬೊಬ್ರು ಹೋಗ್ಬೇಡ ಅಂತಾರೆ. ನಾನು ಒಬ್ಬನೇ ಬರ್ತೀನಿ ಅಂತ ಯಾರು ಹೊಡೆದಿಲ್ಲ. ಇನ್ನು ಹೊಡಿಯ ನನ್ನ ಮಕ್ಕಳು ಅವನ ಎದುರಿಗೆ ಬರೋದು, ಯಾಕೆ ತಲೆ ಕೆಲ್ಸಿಂತೀನಿ ಏನೊಬ್ಳು? ಯಾರು ಅಡಿಕೆ ದಯವಿಟ್ಟು ರಿಕ್ವೆಸ್ಟ್. ಅವ್ರವ್ರ ಪರ್ಸನಲ್ ವಿಷಯ ಅವ್ರು ನೋಡ್ಕೊಂತಾರೆ. ನಿಮ್ಮನೆ ಗುಂಡಿ 12 ಗುಂಡಿ ಮುಚ್ಕೊಂಡ್ರಪ್ಪ, ಕಂಡ ಬರೋ ಗುಂಡಿ ಬಗ್ಗೆ ನೋಡ್ಬೇಡಿ ದಯವಿಟ್ಟು. ಆಮೇಲೆ ನಾವೇನ್ ಗೊತ್ತಾ, ಯಾರು ಬ್ಯಾಡ್ ಮೆಸೇಜ್ ಮಾಡ್ಬಿಟ್ರು, ನಂಗೆ ಅರ್ಥಂಗರಿದ್ದಾರೆ. ನಮಗಲ್ಲ, ನನಗೆ ಮಾಡಿ ಆ ಹೆಣ್ಮಕ್ಳು ಬೇಜಾರು ಮಾಡ್ಕೊಂತಾರೆ. ಅವ್ರ ಮನೆ ವಿಷಯ ಹಂಗೆ ಇರುತ್ತೆ ಅಲ್ವಾ. ಒಂದ್ಸರಿ ಆಡಾಡದ ಗಾಯಕರಿಗೆ ಜ್ವರ ಒಂದ್ಸರಿ ಹಾರ್ಮೋನಿ ಕೊಡೋದು ಕೂಡ ನೀನು ನನಗೆ ಒಂದಿಷ್ಟು ಕದ್ಬಿಡ್ತೀನಿ ಅದನ್ನ ಕೊಡ್ಲಿಲ್ಲಲ್ಲ. ಸರಿ ನಡೆಸಿ ಬೇಕಂತ ಗುರುವೇ. ಗುರುಗಳು ಯಾರ್ಯಾರು ಕ್ಲಾಸ್ ಹಾಕಿದ್ರೆ ಸಾಯಂಕಾಲ ಎಣ್ಣೆ ಬೀಡಿ ಬೆಂಕಿ ಬಿಟ್ಟ ಹಾಕಲ್ಲ. ಅವ್ರು ಸಾಯಂಕಾಲ ಎಣ್ಣೆ ಕೊಟ್ಟು ಹಾಕಲ್ಲ. ಸಮಯ ಚೆನ್ನಾಗಿ ಬಿಡ್ತೀರಲ್ಲ, ಹೊಟ್ಟೆ ಉರಿಸ್ತೀರ ನಮ್ಮನ್ನ. ಈ ಗುಡ್ಗೆ ಹಿಡ್ಕೊಂಡು ಹಿಂಗೆ ಆಡ್ತಿಯಲ್ಲ, ಇನ್ನು ದೊಡ್ಡ ಕೊಟ್ಟು ಹೆಂಗ್ ಬಿಡೋದಲ್ಲ ನೀವು. ಹೆಂಗ ಈಗೆಲ್ಲ ಮೇನ್ ಹೆಡ್ ಇವರ ಗಂಗಣ್ಣ ನೋಡಿ ಅಣ್ಣ, ಇದು ಎಲ್ಲ ಹಚ್ಕೊಂಬಿಡಿ. ಇನ್ನೊಂದ್ಸಲ ಕೊಡ್ಲಾ, ಜಾಸ್ತಿ ಗಾಡಿ ಬಂದಿರಾ? 2 ಜನ ಸಾಕಲ್ಲ, 3 ಜನ ಕೊಡೋಣ. ಜಾಸ್ತಿ ಜನ ಇದ್ದಾರೆ, ಇನ್ನೊಂದು ಸೇರಿಸ ಬರ್ತಲೆ ತಮ್ಮ, ಇನ್ನೊಂದು ಸೇರಿಸ ಬರ. 3 ಜನ ಕೊಟ್ಟು ಅಮ್ಮ ಇನ್ನೊಂದು ಹೆಲ್ಪ್ ಮಾಡ್ಬಂದ್ರಿ. 2 ಚೀಲ ಜಾಸ್ತಿ ಯಾರೆ 3 ಚೀಲ ಹೆಚ್ಚಿ ಕೊಡ್ತೀರ. ನನ್ನ ಸೇರಿಸ ಅಯ್ಯ ನಿನ್ನ ಲವರಿ ಕೊಡಯ್ಯ.
ಯಾರಿಗಾದ್ರು ಸೀರೆ ಬೇಕಾದ್ರೆ ಸಾಯಂಕಾಲ ಕಸವಲ್ಲಿ ಕೊಡ್ತೀವಿ ನಾವೇ. ಸುಮ್ಮನೆ ಬಂದು ಸೀರೆ ಕೇಳ್ಬಿಡಿ. ಯಾಕಂದ್ರೆ ಸುಮ್ಮನೆ ಬಂದಾಗೆಲ್ಲ ಸೀರೆ ಈಗ ಮನೆ ಮಲ್ಕೊಂಡ್ರಿಗೆಲ್ಲ ಅಂತರ ಕೊಡೋಕ್ಕಾಗಲ್ಲ. ಮುಂಚೆ ಅಂತರ ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಕೊಡ್ತಾ ಇದ್ವಿ. ಬಂದಾರಲ್ಲ ಹೆಂಗ್ ಗೊತ್ತಾ, ಬ್ಯಾಗ್ ಬಂದು ಸುಸ್ತಾರ್ತಾರೆ, ಕೈ ನೋಡ್ತಾರ, ಕೈ ನೋವು ಅಂತರ ಕುಡಿ ಶುರುವಾದ್ರು. ಕುಡಿ ನೀರು ಕೊಡ್ತಾ ಇದ್ವಿ ಬಡಬಗರಿಗೆ. ಯಾರಿಗೆ? ಬಡಬಗರಿಗೆ. ಅದರಲ್ಲೊಬ್ಬ ಯಾರು ಶುರುವಾದ ಏನಂತ ಗೊತ್ತಾ, ಒಬ್ಳು ಅಮ್ಮಂದು ಕುಡಿ ನೀರು ಕೊಡಿ ಅಂತ. ಮೊನ್ನೆ ಕೊಟ್ಟಿದ್ದಲ್ಲ ಕೊಡಿ ಅಂದ್ಲು. ಯಾರಿಗೆ? ಹ್ಯಾಂಡಿಕ್ಯಾಪ್ ಪೇಷಂಟ್ ಮುಂದರಿಗೆ ಕೊಡ್ಬೇಕು ನಾವೀಗ. ಹಂಗಾಗಿ ನಾವು ನಿಲ್ಸಿದೀವಿ. ಸೀರೆ ಕೊಟ್ಟು ಎಂತಕ್ಕಿ ಕೊಟ್ಟರು? ಬೆಳದಕ್ಕಿ ಕೊಟ್ಟೆ. ಅವನ ಬೆಳದಕ್ಕಿ ವಾಪಸ್ ತಲೆ ಬುದ್ಧಿಲ್ಲ ಅವನಿಗೆ. ಒಳ್ಳೆ ಅಕ್ಕಿ ಕೊಟ್ಟ ಬೆಳದಕ್ಕಿ ಅನ್ನೋದು ಅದು ಬೆಳೆದಿರೋ ಅಕ್ಕಿ ನಮಗೆ ಬೇಡವಾ? ನಾವು ತಿನ್ನ ಕೊಟ್ಟದ್ದು ಬೆಳೆದಿರೋ ಅಕ್ಕಿ, ಅದನ್ನೇ ಕೊಟ್ಬಿಡ್ತಿರಲ್ಲ. ಒಳ್ಳೆ ಅಕ್ಕಿನೇ ಕೊಡಿ, ಏನಾಗಲ್ಲ. ಭಕ್ತರು ಕೊಡ್ತಾರೆ. ಭಕ್ತರ ಕೊಡುವಾಗ ಭಕ್ತಿ ಕೊಡಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಕರೆಕ್ಟಾ? ಅದು ನಾವು ಸ್ವಲ್ಪ ತಿನ್ನೋಣ ಅಂದಾದ್ರೆ ಒಂದ್ಸಲ ಬಿಡ್ತೀನಿ. ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಒಂದು ಊರಾಗಲಿ ಯಾರಾದ್ರೂ ಬಂದು ನಿಮ್ಗೆ ದುರ್ಗಾಸ್ಥಳ ಕಡೆ ಅಂದ್ರೆ ಒಂದೇ ₹1 ಹಣನ ಯಾರು ನೀವು ಯಾರಿಗೂ ಫ್ರೀಯಾಗಿ ಕೊಡುವಂತಿಲ್ಲ, ಕೊಡಬಾರ್ದು. ನನ್ನ ತಮ್ಮಂದ್ರಲ್ಲ, ನಾನ್ ಬಂದ್ರು ಕೊಡಬಾರ್ದು. ನಿಮ್ಗೆ ಆಸೆ ಇದ್ರೆ ಕಾಣಿಕೆ ಡಬ್ಬಲ್ ಪ್ರೀತಿ ಇದ್ರೆ ಅಕ್ಕಿ. ದೇವ್ರ ಸ್ಯಾರಿ ತರ ಬದಲು ಮಾಮೂಲಿ ಸ್ಯಾರಿ, ದೇವ್ರ ಸ್ಯಾರಿ ಉದ್ದ ತರ ಬದಲು ಮಾಮೂಲಿ ಸ್ಯಾರಿ ತಂದ್ಬಿಡಿ, ಬಡಬಗ್ರಿ ಹಂಚ್ಬಿಡೋಣ. ಗೂಗಲ್ ಪೇ, ಫೋನ್ ಪೇ ಯಾರಿಗೂ ಮಾಡಂಗಿಲ್ಲ. ಮೊಬೈಲ್ ಈ 3 ಚೀಲ ಅಕ್ಕಿನ ನಿಮ್ಗೆ ದಯವಿಟ್ಟು ನೀವು ಹಂಚ್ಕೋಬೇಕು. ಈ ಎಲ್ಲರೂ ಒಂದು ಹಿಡಿಯಾಲ ಹಂಚ್ಕೊಳ್ಳಿ. ದಯವಿಟ್ಟು ಬೈಕ್ ಬಿಡಿ. 3 ಚೀಲ ಅಕ್ಕಿ ನಾನು ಮುಟ್ಬಿಡ್ತೀನಿ ಅಷ್ಟೇ ಅಂತ ಎತ್ತಕ್ಕಾಗಲ್ಲ, ವಯಸ್ಸಾಯ್ತು ಮುದುಗ. ಇದು ಹಂಚ್ಕೋಬೇಕು ನೀವು. ಆಮೇಲೆ ಯಾರು ಹಾಕಿಂತಾರಂತಲ್ಲ, ಯಾರು ಹಾಕ್ತಾರೆ ತಗೋ. ಅಣ್ಣ ಮನೆ ಯಾವ ಎದ್ರಕೋಬೇಡಿ. ಹೇಳಿ ನಮ್ಮ ಅಣ್ಣ ಮನೆ ತಲೆ ಕೆಸ್ಕೊಂಡು ಆಯ್ತಾ. ಬೋಡೋ ಯಾವ ಊರ್ ನಿಂತ ಬೋಡೋ? ನಿಮ್ ಕಡೆ ಮೂವಾರ ಬಂದ್ಬಿಟ್ಟೆ. ಹೋಸರಿ ಸೀರೆ ಕೊಟ್ಟಿದ್ದೆ, ಹೋಸರಿ ಕೊಟ್ಟಿದ್ದೆ. ಇದೇ ಪಟ್ಟು ಬಂದಿರೋದ ಏನು? ಬಂದ್ರಿಗೆಲ್ಲ ಸೀರೆ ಕೊಡೋಲ್ಲ. ಬಂದು ಭಜನೆ ಮಾಡ್ಬೇಕಲ್ಲ, ಮೀಟಿಂಗ್ ಮಾಡಕ್ಕೆ ಕೂತಿಯಲ್ಲ, ಸೀರೆ ನೋಡ್ತಾ ಕೂತಿಯ. ಇದನ್ನೇ ಉಡ್ಕೊಳ್ಳಿ. ಇನ್ನೊಂದು ಸೀರೆ ಬಾಕಿ ಇದ್ದಾರೆ ಒಬ್ರು ನಿಮ್ಮ ಕಡೆ ಅಲ್ಲ. ಒಬ್ಬ ನಂತರ ಒಂದು ಸೀರೆ ಕಂಬಲ್ಲ. ದೇವ್ರ ಸೀರೆನೆ ಕೊಡೋದು. ದೇವ್ರ ಸೀರೆನೆ ಕೊಡೋ. ಉತ್ತರ ಕನ್ನಡ ದೇವ್ರ ಸೀರೆ ಕೊಡ್ತಾರೆ. ದೇವ್ರ ಸೀರೆನೆ ಕೊಡಿ, ನೊಂದು ಸಾಕು ಆಗತ್ತಾ. ಇನ್ನ ಕೆಳಗಡೆಗೆ ಹೋಗೋಣ. ಬಯ್ಯ ಪ್ರೋಗ್ರಾಮ್ ಇರುತ್ತೆ ನಮ್ದು, ಬೈಸ್ಕೊಂಡು ಹೋಗಂತ್ರಿ. ಎಲ್ಲ ಹಬ್ಬಗಳು ಹುಣ್ಣಿಮೆಗಳು ಏನಿಲ್ಲ. ಈಗ ಆರಾಮ್ ರೆಸ್ಟು. ಇನ್ನು IPL ಸುಧಾ ಲೇಟು. ಈಗ ಸದ್ಯಕ್ಕೆ ಬಿಗ್ ಬಾಸ್ ನೋಡ್ತಾ ಇರಿ. ನಾವು ಅವರಲ್ಲ ಅಂತ ಯಾರು ಹೇಳ್ಬೇಡಿ, ಎಲ್ಲ ಹಾಳಾಗೋಯ್ತೀವಿ ಆಲ್ಮೋಸ್ಟ್. ಅರೆ ಕನ್ನಡಿಗರು ಯಾರಿದ್ರು ಕೈ ಎತ್ತಿ. ಕನ್ನಡಿಗರು ನಾ ಕೇಳಿದ್ದು. ಕನ್ನಡದವ್ರನ್ನ ಕೈ ಎತ್ಬೇಕು. ನಾನು ಕನ್ನಡದನೇ. ನಾನು ಕೇಳಿದ್ದು ಕನ್ನಡಿಗರು ಯಾರಿದ್ದೀರಾ ಅಂತ. ಕನ್ನಡಿಗರು ಯಾರಿದ್ದೀರಾ? ಕನ್ನಡದವ್ರು ಕನ್ನಡದವ್ರಲ್ಲ ಕನ್ನಡ, ಕನ್ನಡಿಗರು ಕಣಲ್ಲ ಏನೋ ಕೇಳಿದ್ದು. ಕನ್ನಡಿಗರು ಯಾರಿದ್ರೆ ಕೈ ಎತ್ತರಪ್ಪ, ನಮಸ್ಕಾರ ಮಾಡ್ತೀನಿ. ಕನ್ನಡಿಗರು ಯಾರಿದ್ರೆ ಕೈ ಎತ್ತಿ. ನಾನು ನಮಸ್ಕಾರ ಮಾಡ್ತೀನಿ. ಯಾಕೊತ್ತ ಯಾರು ಕನ್ನಡ ಹಸ್ಬೆಂಡು ವೈಫು ಮನೆಗೆ ಸೊನ್ಸು ಮನೆ ಪ್ರಾಬ್ಲಮ್ ಇದು ಅಜ್ಜಿ ಬಂದು ನಮ್ಮನೆ ಪ್ರಾಬ್ಲಮ್ ಅಂತ ಅವ್ರಿಗೆ. ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲು ಅಲ್ವಾ. ರಿಂಗ್ ಟೋನ್ ಹೆಂಗ್ ಗೊತ್ತಾ, ಅಪ್ಪ ಲೂಜ ಅಮ್ಮ ಲೂಜ ಹಾಡು. ಕನ್ನಡಿಗರಾಗ ಯಾರು ಉಳಿದಿಲ್ಲ ಸತ್ತು. ಕನ್ನಡಿಗರಾಗಿರಪ್ಪ ಎಲ್ಲ. ಕನ್ನಡಿಗರಾಗ ಅಪ್ಪ ಹಾಯ್ ಅವರ್ ಯು. ಕನ್ನಡನೇ ಬರಲ್ಲ. ಮನೆ ಯಾರು ಹುಡುಗ ಬಂದಿತ್ತು. ಇನ್ನು 3ನೇ ಕ್ಲಾಸ್ ಅಂತ ನನಗೆ ಕನ್ನಡನೇ ಗೊತ್ತಿಲ್ಲ. ಕನ್ನಡ ಬರುತ್ತಾ ಬರಲ್ವಾ? ಇಬ್ರು ಬರಲಿ ಇಬ್ರು. ಯಾವೂರದು? ಹಿಂದ್ಯಾವರು? ಇಬ್ರು ಅರ್ಥಂಗ್ಯಾರ? ವಾಪಸ್ ಕೊಡ್ತೀನಿ. ನಮ್ಮ ವಾಪಸ್ ಕೊಡ್ತೀನಿ. ಭದ್ರಾವತಿ ಜೀವನ ನನ್ನ ಫಸ್ಟ್ ಜೀವನ ಶುರುವಾಗಿದ್ದೆ. ಯಾರು ಬಂದ್ರೆ ಭದ್ರಾವತಿ ಮಧುಬಾನ್ ರೆಸ್ಟೋರೆಂಟ್ ಅಂತ ಚನ್ನಗಿರಿ ರೋಡ್ ಡಬಲ್ ಚಾಕಿ ಸದ ಮಧುಬಾನ್ ರೆಸ್ಟೋರೆಂಟ್ ಅಂತ ಅಲ್ಲಿಂದ ಜೀವನ ಶುರು. 13 ರೂಪಾಯಿ ಬ್ಯಾಂಡಿ ಶಾಟ್ ಕೆಲಸ. ಈಗ ಒಂದು ಇವ್ರು ಆಡ್ತಿರ್ತಾರೆ, ನಾನು ಪ್ರಸಾದ ಕೊಡ್ತೀನಿ. ಕ್ಯೂವಲ್ ಬಂದಿಲ್ಲ ಹಂಗೆ ಕೇಳ್ತಾ ಇರ್ತಾರೆ. ದಯವಿಟ್ಟು ಎಲ್ಲ ಕ್ಯೂವಲ್ ಹೋಗಿ ಪ್ರಸಾದ ತಂಬರ. ಪ್ರಸಾದ ದಯವಿಟ್ಟು ಎಲ್ಲ ಕ್ಯೂವಲ್ ಇಟ್ಕೊಳ್ಳಿ. ಒಬ್ಬಳೆ ಮಗ ಗಂಡು ಬಿಟ್ಟಾಳೆ, ಎಂಟು ಬಿಟ್ಟಾಳೆ, ಮಗು ಒಳತ್ತೆ ಕೇಳಿ ಅರ್ಧ ಸೈಟ್ ಆಗಿದೆ, ಜಗಳ ಆಗ್ತಾ ಇದೆ, ಕೇಸ್ ಹಾಕಿದ್ದಾರೆ. ಕೇಳಿ ಸಾಕಾಯ್ತು. ಒಂದೇನೋ ಒಳ್ಳೆ ನಾದ ಬಂದಿಲ್ಲಿ. ಗುರುಗಳೇ ಎಲ್ಲ ಮುಖ್ಯವಾಗಿ ಗುರುಗಳಾರು ಎಲ್ಲರೂ ಗುರುಗಳ ಆಶೀರ್ವಾದ ಮಾಡಿ. ಹೊಸ ಮನೆ ಯಾರು ಕೈತೆ? ಮಮ್ಮಿ ಹೆಂಗ ಆಶೀರ್ವಾದ ಮಾಡು ಮಮ್ಮಿ. 100 ವರ್ಷ ಸುಖವಾಗಿ ಪ್ರಜೆನೆಲ್ಲ 100 ವರ್ಷ ಅಷ್ಟು ಬಂದಿಲ್ಲ. ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಾಳ. 80 ಸಾಕು. ಯಾಕೋತಾ 100 ಆದ್ರೆ 80 ಸೊಸೆ ಹೊಡಿತಾರೆ, ಮಗನ ಹೊಡಿತಾರೆ. ಅವೆಲ್ಲ ನೋವು ಇರ್ತಲ್ಲ.
ಇದರ ಸೀರೆ ಕೊಡಬಾರ್ದು, ಇದು ನನಗೆ ಬೇಕು ದೇವ್ರ ಕಟ್ಟಕ್ಕೆ. ಇದ್ರ ದೇವ್ರು ಇದು ಅಲ್ಲಾಡ್ತಾವ ಇದೆ ತೆಗಿ ಇಲ್ಲ ಬರೋದು ನೀವು ತೆಗಿವ ನಂಬೋದು ತಲೆನ ಪ್ರಮಾಣ ಓ ನಿನ್ ಲವರ ಯಾಕೆ ಎಂಟಿ ಲವರ್ ನಗ್ತಿರೋದ ಎಂಟಿ ಲವರ್ ಅಲ್ವಾ ಪಾಪ ಎರಡು ಸೀರೆ ಸಂಬಲ್ಲ ಬಾ ಎರಡು ಸೀರೆ ಕಡಪ್ಪ ಪದೇ ಪದೇ ಒಂದಾಗಲ್ಲ ಕೇಳ್ಬೇಡ್ರ ಬಡವ ನಾನು ಬಂದಾಗಲ್ಲ ಸೀರೆ ಕಡೆ ಹೇಳ್ತಾರ ಜಾಸ್ತಿ ಹಾಕಿ ಸುಮ್ಮಾಗೆ ಯಾರ ಗಂಡಸ್ತೀರ ಗಂಡಸರು ಗಂಡಸಾರ ಇದ್ದೀರೇನಾ ಗಂಡಸಾರ ಇದ್ದೀರೇನಾ ಏನ್ ಗೊತ್ತಾ ಮನೆಯಲ್ಲಿತ್ತು ಕೊರೋನಾದಾಗ ಒಂದು 42 ದಿನ ಹುಡುಗಿ ಮಿಕ್ಕಿ ಬಿಡ್ರಲ್ಲಿ ಒಬ್ರು ಕೊರೋನಾ ಆಗ್ಬಿಡ್ತಲ್ಲ ಸ್ಟ್ರೈಕ್ ಮಾಡ್ಬಿಡ್ತಲ್ಲ ಬಂದಾಯ್ತಲ್ಲ ನಿಂತ್ಕೊಂಡ್ಬಿಟ್ರೆ 42 ಅದ್ರ 18 ಜನ ಹೆಣ್ಮಕ್ಳು ಇದ್ರು 18 ಜನ ಹೆಣ್ಮಕ್ಳು ಒಬ್ರು ಪಾತ್ರೆ ಬೆಳಗ್ತಾರಲ್ಲ ನಮ್ಮ ಪಾತ್ರೆ ಬೆಳಗ್ಗೆ ನಮ್ಮ ಅಡಿಗೆ ಮಾಡ್ಬಿಡ್ತಾರೆ ಬರೀ ನಿಮ್ಮಿಂದ ತೆರಿಗೆ ಬರೋ ಪಾತ್ರೆ ಬೆಳಗು ಅಂದ್ರೆ ಶಾಂತಿ ಇತ್ತೆ ಅನ್ನೋರು ಹೆಣ್ಮಕ್ಳು ಅವನು ಕಲ್ಲ ಇರ್ತಿಲ್ಲ ಅವತ್ತನ್ನ ಗಂಡಸನ್ನು ಕರಿತೀನಿ ಯಾಕಂದ್ರೆ ಗಂಡಸನ್ನು ಹೋಗ್ತಾ ಇಲ್ಲ ಹೋಗಲ್ಲ ಸೀರೆ ನೆನ್ನೆ ಕೊಟ್ಟು ವಾಪಸ್ ದೇವ್ರಿಗೆ ಕೊಡಬೇಕು ಅಂದ್ರೆ ಮತ್ತೆ ಸೀರೆ ಕೊಟ್ಟು ಆಯ್ತು ಇಲ್ಲಪ್ಪ ಎರಡು ಅಕ್ಕಿ ಕೊಡಪ್ಪ ಬಿಟ್ಬಿಡ್ತೀವಿ ಅಕ್ಕಿ ಕೊಡೋಣ ಸರಿಗೆ ಊಟ ಮಾಡಕ್ಕೆ ಸರಿಗೆ ಒಂದೆರಡು ಸಲ ಅಕ್ಕಿ ಕೊಟ್ಟು ಸೌದಾಗಲ್ಲ ಕಿವಿ ತಂಪು ಮಾಡಿದ್ದಾರೆ ನಿಮ್ ಲವರ್ ಇದಾರ ಎಂಟಿನ ಲವರ್ ಮಾಡ್ಕ್ಯ ಆಗ ಜೀವನ ಆಗೋಲ್ಲ ಅದು ಕರೆಕ್ಟಾ ಗಂಡನ್ನ ಎಂಟಿನ ಲವರ್ ಮಾಡ್ಕೊಂಡ್ರೆ ಜೀವನ ಆಗೋಲ್ಲ ಲವರ್ ಒಬ್ಬಳು ಎಕ್ಸ್ಟ್ರಾ ಬೇಕು ಅಂತ ಮೆಸೇಜ್ ಮಾಡಿದ್ರೆ ಆಗೋಗುತ್ತೆ ಏನ್ ಖುಷಿ ಅಣ್ಣ ಇನ್ನೊಂದ್ ಸೀರೆ ಕೊಡಪ್ಪ ಒಂದ್ ಸೀರೆ ಅಕ್ಕಿ ತಾಂಬಂದರಿಗೆ ಹುಡುಗರು ಸಹಾಯ ಮಾಡಿದ್ರೆ ಒಂದ್ಸರಿ ತಮ್ಮ ನಿಂದು ಯಾವತ್ತು ಮಯ ಮಳವಳ್ಳಿ ಈ ಮಳವಳ್ಳಿ ಹುಡುಗೊಂದ್ಸರಿ ಕಾಸು ಹಾಕೊಡೋಣ ಯಾಕಂದ್ರೆ ಗಂಡಸ ಯಾರು ಹೋಗ್ಲಿಲ್ಲ ಒಬ್ಬನೇ ಗಂಡಸ ಆಯ್ತು ಯಾಕೆ ಗೊತ್ತಾ ಗಂಡಸ ಕೇಳಿದ್ರೆ ಎಲ್ಲಿ ಕೆಲಸ ಹೇಳ್ತಾರಂತ ಯಾರು ಗಂಡಸಿಲ್ಲ ಅಂದ್ರೆ ನರ್ಸತ್ರ ನಿಂತ್ಕೊಂತಾರೆ ಹಿಂಗೆ ಅಲ್ವಾ ಮನೆ ಎಂಟಿನೇ ಬಸ್ಸಿಗೆ ಹೋದ್ರೆ ಯಾರು ಕೇಳಿಸ್ತದೆ ಧೈರ್ಯ ಇಲ್ಲ ಇಲ್ಲಿ ಕೆಲಸ ಎಲ್ಲಿ ಮಾಡ್ತಾರೆ ನಾನು ಕೆಲಸ ಮಾಡ್ತೀನಿ ಅಂತ ಬರೋರು 100 ಉದಾಹರಣೆ ನೋಡಿ ಈ ತರ ಈ ಬಾಯ್ಕೊಂಡದವ್ರು ಅವ್ರು ಇವ್ರು ಬಂದರು ಬಂದು ಕೆಲಸ ಮಾಡ್ತಾರೆ ಹೊರತು ಎಲ್ಲ ಬಂದರು ದೇವ್ರನ್ನ ಆಗನೆ ಕಡಿತಾರೆ ಹೊರತು ದೇವ್ರಿಗೆ ಸೇವನೆ ಮಾಡೋದು ದೇವ್ರಿಗೆ ಕಿಸ್ ಹೊಡಿತಾರೆ ಬರ್ಲಿ ಕೆಲಸಕ್ಕೆ ಅಂತ ಇದ್ರೊಳಗೆ ಇಷ್ಟೊಳಗೆ ಯಾರು ನನಗೆ ಯಜಮಾನ ತೀರಾ ಇದ್ದಾರೆ ಅಣ್ಣ ನಾನು ಈಗ ರೀಸೆಂಟಾಗೆ ನನಗೆ ಮನೆಗೆ ಸಪೋರ್ಟ್ ಇಲ್ಲ ಅಂತ ತಂಗಿ ಯಾರು ಬಂದಿದ್ದೀರಾ ನನಗೆ ಯಜಮಾನ ತೀರಾ ನಾನೇ ದೊಡ್ಡ ಮಕ್ಕಳು ಸಾಕ್ತಾ ಇದ್ದೀನಿ ನಾನು ಈ ಸದ್ಯದಲ್ಲಿ ವರ್ಷೊಳಗೆ ಯಾರು ಯಜಮಾನ ತೀರಾ ಅಂತ ಯಾರು ಬಂದಿದ್ದೀರಾ ತಂಗಿ ಯಾರು ಇದ್ದೀರಾ ಯಜಮಾನ ತೀರಾ ನನಗೆ ನಾನೇ ಮನೆದ್ರು ಸಾಕ್ತಾ ಇದ್ದೀನಿ ತಂಗಿ ಇದೆಯಾ ತಂಗಿ ಏನು ಯಾರ ಬಗ್ಗೆ ಎದುರು ಬೇಡ ಮೊಬೈಲ್ ಮಾತಾಡ ಒಂದು ತಲೆ ಮೇಲೆ ಹಾಕಪ್ಪ ನನಗೆ ಹಾಕೊಂಡ್ ತಲೆ ಮೇಲೆ ಹಾಕು ಒಂದು ತಲೆ ಮೇಲೆ ಹಾಕೊಡ್ಬೇಕು ಏನು ಅಣ್ಣ ಏನಿತ್ತು ನಾವು ತಲೆ ಮೇಲೆ ಹಾಕ್ರಿ ನೀವು ನೋಡ್ಕೊತೀನಿ ಮಿಕ್ಕಿದ್ದು ನಾನು ಏನು ಮೆಸೇಜ್ ಮಾಡ್ತಾನೆ ಬೈತೇನೆ ಅಂತ ಅಷ್ಟೇ ನನಗೆ ಬೈತೇನೆ ಅಂತ ಹಾಕ್ತಾನೆ ನೀವೇ ಕರೆದು ಹಾಕಿ ಏನ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ರಾಜಕೀಯ ತಲೆ ಮೇಲೆ ಚೆನ್ನಾಗಿ ಹಾಕ್ಬಿಡ್ಬೇಕು ಉದಾಹರಣೆ ಯಾಕೆ ಹಾಕ್ರಿ ಅಂತ ಹೇಳ್ತೀನಿ ಅಂದ್ರೆ ನೋಡಿರ್ತೀರಿ ಸಿಸಿ ಕ್ಯಾಮ್ರಾ ಹಾಕಿನಿ ಮನೆ ಯಾರು ಈಗ ಹೆಣ್ಮಕ್ಳು ಯಾರು ಮಾಡಿ ಸಿಸಿ ಕ್ಯಾಮ್ರಾ ಇರಲಿಲ್ಲ ಹಾಕಾಕ್ಯಾರ ಅಂತ ಸೊಳ್ಳು ಕಡೆಯಲ್ಲ ಕಳ್ತನೂ ಆಗಲ್ಲ ಬೀಗನ ಹಾಕಲ್ಲ ಅದು ಸಿಸಿ ಕ್ಯಾಮ್ರಾ ಹಾಕಿನ ಯಾಕೆ ಅಂತ ಹೇಳ್ರು ನಾನು ಮೊನ್ನೆ ಇಬ್ರು ದೇವ್ರು ಬಂದ್ಬಿಟ್ಟಿದೆ ವೇಲ್ ತಗೊಂಡು ಒಬ್ಳು ವೇಲ್ ತಗೊಂಡು ಕುಣಿತಾಳೆ ಇನ್ನೊಬ್ಳು ಪಾಲನಾ ಮಾಡ್ತೀನಿ ಅಂತಾಳೆ ನಾನು ಬೈಯಂಗಿಲ್ಲ ವಿಡಿಯೋ ಬೇರೆ ಮಾಡ್ಕೊಂತಾರೆ ಗಂಡಸು ಬೇರೆ ಬೈಯಂಗಿಲ್ಲ ಹೆಂಗಸರು ಯಾರ ಪುಣ್ಯತಿಥಿ ಹಾಸನ ಕಡೆ ಒಂದು ಅಮ್ಮ ಬಿಗ್ಗೆಗಿದ್ದು ನನ್ನ ತಂಗಿಯಂಗೆ ಕೊಟ್ಟು ನೋಡಿ ಹೇಳ್ರದೇ ಅವ್ನ ನಮ್ಮನೆ ಕೆಲಸ ಕೊಟ್ಲು ಅವ್ರ ಎಸ್ಸಿ ಕೊಟ್ಮೇಲೆ ದೇವ್ರು ಬಿಟ್ಟೋಯ್ತು ನೋಡ್ಕೊಂತೀನಿ ಅಂತ ಓದು ಬಂದೇ ಇಲ್ಲ ಇನ್ನು ನಾನು ಸಹಾಯ ಮಾಡೋದು ಹಾಕು ಕಾಸು ಹಾಕಿ ಸಹಾಯ ಮಾಡೋದು ನೀನೇ ತಂಗಿ ಪ್ರತಿ ವರ್ಷ ಬನ್ನಿ ಯಾರಿಗೆ ಯಜಮಾನಿಲ್ಲ ಅಂತಕ್ಕಂಥ ಇದ್ದೀರಾ ಬಾಗನ ಕೊಡಲ್ಲ ಅಂತಕ್ಕಂಥ ಇದ್ದೀರಾ ನೀವು ಪ್ರತಿ ವರ್ಷ ಗೌರ ಬೀಸ ಬನ್ನಿ ನಾ ಬಾಗನ ಕೊಡ್ತೀನಿ ಸಾವು ಯಾರಿಗೆ ಬೇಕಾದ್ರೂ ಬರುತ್ತೆ ಅವ್ರ ಮಗಳು ಸಾಯ್ತಾರೆ ಎಲ್ಲ ಮಗಳು ಸಾಯ್ತಾರೆ ನೀವು ಯಾರನ್ನು ಗಂಡಸತ್ತಾರೆ ಹೆಣ್ಸತ್ತಾರೆ ಮಗಳು ಬಿಟ್ಟಾರೆ ಗಂಡು ಬಿಟ್ಟಾರೆ ಹೆಂಡತಿ ಬಿಟ್ಟಾರೆ ಯಾರನ್ನ ಆಡ್ಕೊಳಕ್ ಹೋಗ್ಬೇಡಿ ನಿಮಗೆ ಅದೇ ಪರಿಸ್ಥಿತಿ ಬರುತ್ತೆ ನಿಮ್ಗೆ ಅದಕ್ಕಿಂತ ಜಾಸ್ತಿ ಪರಿಸ್ಥಿತಿ ಬಂದ್ಬಿಡ್ತೀನಿ ಹೌದಾ ಹಿಂಗೆ ಯಾವ ಕೈಲಿ ಕಿಸೆಗಳು ಆಡ್ಕೊಂತಾರೆ ಎದಿಗೂ ಲಾಭ ಸಾಕ್ತಾರ ಈ ದಡ್ಡಿ ಅವ್ರ ಹಿಂದಿ ಬರೋ ಏಕ್ತೆ ಇಲ್ಲ ಅಂತ ತಿಳ್ಕೊ ಕರೆಕ್ಟ್ ಅಲ್ವಾ ದಡ್ಡಿ ನೀನು ಈಗ ಉದಾಹರಣೆ ಸಂಜೆ ಬಿಡ್ತೀನಿ ನೋಡಿ ಆಡ್ಕೊಂಡವ್ರಿಗೆ ನೀನು ಬರೋ ಏಕ್ ಮಾಡೋದು ಬೇಡ ಗೌರವ ಕೊಡೋಣ ಏನ್ ಮಾಡೋಣ ಸನ್ಮಾನ ಮಾಡೋಣ ನೀವು ಬೇಜಾರು ಮಾಡ್ಕೊಂಡು ಸ್ಟೇಜ್ ಮೇಲೆ ಹಚ್ಚಲ್ಲ ನಾನು ಯಾಕಂದ್ರೆ ಸ್ಟೇಜ್ ಮೇಲೆ ಹಚ್ಚಲ್ಲ ಸ್ಟೇಜ್ ಪರ್ಮನೆಂಟ್ ಅಲ್ಲ ನೆಲ ಪರ್ಮನೆಂಟ್ ಕರೆಕ್ಟ್ ಅಲ್ವಾ ಸ್ಟೇಜ್ ಮೇಲೆ ಹಚ್ಚಬಾರ್ದು ಅಂತ ಸಾಕಷ್ಟು ಊರುಗಳಿಗೆ ನನ್ನ ಕರೋಣ ಇದ್ದಾರೆ ನಾನು
ಹೋಗ್ತೀನಿ ನಾನು ಊಟಕ್ಕೆ ಮಾತ್ರ. ಸನ್ಮಾನ ಗಿನ್ಮಾನ ಅಂದ್ರೆ ಅವ್ರ ಮನೆ ಬರಲಿ ಹೋಗಲ್ಲ ನಾನು. ಈ ಖಾಲಿ ಬೆಳಕಂದ್ರೆ ಇಷ್ಟ ಆಗಲ್ಲ ನನಗೆ. ಖಾಲಿ ತುಂಬ ಬೆಳಕು ಪಳಿದೀನಿ ಇಷ್ಟ ಆಗಲ್ಲ. ತಟ್ಟೊಳಗೆ ಕಾಲಿಕ್ಕೆ ಬಾರ್ದು ತಿನ್ನ ಅಂದೋಳು ತಟ್ಟೊಳಗೆ ಕಾಲಿಕ್ಕೆ ನಾವು ಮನುಷ್ಯನೇ ಆಗಲ್ಲ ಅಂತ ನನ್ನ ಭಾವನೆ. ಆಮೇಲೆ ಹೆಂಗೆ ಗೊತ್ತು, ಪಡೆ ಹೊಡಿಬಾರ್ದು ನನಗೆ. ಈ ಥರ ಭಜನೆ ಮಾಡಿ ಬರ್ತೀನಿ, ತಂದ್ಕೊಂಡು ತಪ್ಪೆ ಕುಡೀರಿ ಬಡೀರಿ, ನಾನು ಕುಣಿತೀನಿ ಅಲ್ವಾ. ಅದು ಬಿಟ್ಟು ಭಜನೆ ಮಾಡಿ ಅಂತ ಪಟಾಕಿ ಹೊಡೆಯೋದು, ಸದ್ದು ಮಾಡೋದು ಅವೆಲ್ಲ ಬೇರೆ ತೊಂದರೆ ಕೊಡೋದು ಅಂತ ಹೇಳ್ತಾರೆ. ಆಮೇಲೆ ಹೂವಿನಾರ ಹಾಕಿದ್ರೆ 2 ನಿಮಿಷ ಇರುತ್ತೆ, ಹೂವಿನಾರ ಬಾಡೋಗ್ಬಿಡುತ್ತೆ. ಅದಕ್ಕೆ ಹೂವಿನಾರ ಯಾರಿಗಾರ ನನಗೆ ಹಾಕ್ಬೇಕು ಅಂತ ಯಾರು ಪುಣ್ಯಾಪುರ ಇದ್ದರೆ ಆ 100 ರೂಪಾಯಿನ ಯಾರಿಗಾರ ಅಂದ್ರಿಗೆ ಕೊಟ್ಟು ಬನ್ನಿ. ಅಂದ್ರಿಗೆ ರಸ್ತೆ ಮಧ್ಯೆ ಯಾರು ಕುಡಿಯೋರಿಗಲ್ಲ, ಮಗುಳು ಕೊಡ್ಬಂದವ್ರಿಗೆಲ್ಲ ಕೈಕಾಲಿಗಾರಿ ಕೊಟ್ಟು ಬನ್ನಿ. ಅದು ಒಂದು ದಾನ ಅಂತ ಅನ್ಸ್ಕೊಳತ್ತೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಎಲ್ಲೋ ಪಟಾಕಿ ಹೊಡಿಬೇಡಿ, DJ ಹಾಕಿಬೇಡಿ, ನಿಮ್ಮೂರಿಗೆ ಬೋರ್ ಹಾಕ್ಬೇಡಿ. ಬೋರ್ ಮಳೆಗಾಲದಲ್ಲಿ ನೀರಿಗೆ ಅನುಕೂಲ ಆಗ್ತದೆ. ಆಮೇಲೆ ಮಕ್ಕಳು ಬರಡೇ ದಿವಸ, ನಿಮ್ಮ ಬರಡೇ ದಿವಸ, ವೆಡ್ಡಿಂಗ್ ಆನಿವರ್ಸರಿ ದಿವಸ ಕೇಕ್ ಕಟ್ ಮಾಡಿ ಅತ್ತೆ ಮಾವನ್ನ ಅಪ್ಪ ಅಮ್ಮನ ರೋಡಿಗೆ ಹಚ್ಬಿಟ್ಟು ಮಕ್ಕಳನ್ನ ಹಾಕ್ಬಿಟ್ಟು, ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ನೀವು ರಾತ್ರಿ 12 ಗಂಟೆ ಹೆಣ್ಮಕ್ಳೆಲ್ಲ ಒಂದಾಗಿ ಕಂಡ ಮನೆಗೆ ಒಡವೇಸ್ಕೊಳಕ್ಕೆ ಒಂದೊಂದು ಹೋಗಿ ತಿಂಗಳು ಒಡವೆ ಚೀಟಿ ಹಾಕೋಕ್ಕೋಸ್ಕರ 12 ಗಂಟೆ ರಾತ್ರಿ ಒಂದಾಗಿ ಕೇಕ್ ಕಟ್ ಮಾಡ್ತೀರಿ. ನಮ್ಮ ಹುಡುಗರು ಗೊತ್ತಲ್ಲ, ಎಣ್ಣೆ ಹೊಡೆಯಕ್ಕೆ ರಾತ್ರಿ 11 ಗಂಟೆಗೆ ಎಣ್ಣೆ ಹೊಡೆದು ಕಂಡ ಮನೆ ಬಾಟ್ಲೇಸೆ ಬರ್ಡೇ ಮಾಡೋದು. ನೀವು ಇದೆಲ್ಲ ಮಾಡೋ ಬದಲು ಏನು ಮಾಡ್ತೀರಾ, ನಿಮ್ಮೂರು ತುಂಬ ಬಡರಿರ್ತಾರೆ, ಕೈಲಿ ಅಂತಾರೋ ಕಾಲಿಗೆ ಅಂತಕ್ಕಂಥವ್ರು ಜೀವನ ಮಾಡೋಕೆ ಕಷ್ಟ. ಅವ್ರಿಗೆ 2 ಸೀಟ್ ಕೊಡ್ತೀವಿ, ಮಳೆ ಒಂದಿನೆಲ್ಲ ಬಿಸಿಲು ಅಂತ. DJ ಹಾಕೊಂಡು 50 ಸಾವಿರ ಖರ್ಚು ಬರುತ್ತೆ. ಬೋರ್ ಬರ್ತಾರೆ ನಮಗೆ, ಒಂದು 50 ಸಾವಿರ ಹಾಕೊಂಡು ಒಂದು ಬೋರ್ ಹಾಕ್ಸ್ಬೋದು. ಕರೆಕ್ಟಾ? ನಿಮ್ಮ ಮಕ್ಕಳು ಎಲ್ಲ ಸ್ಕೂಲ್ ಹೋಗ್ತಾರೆ, ಓದಕ್ಕೆ ಹೋಗ್ತಾರೆ, ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಕಾರಿಂಗ್ ಆಯ್ತು, ಬಸ್ಸಿಂಗ್ ಆಯ್ತು, ಡ್ರೈವರಿಂಗ್ ಅಂತ ಅನ್ನೋ ಬದಲು ನಿಮ್ಮೂರು ರಸ್ತೆನ ನಿಮ್ಮೂರು ಸ್ಕೂಲ್ ರೆಡಿ ಮಾಡ್ಕೊಂತಾರೆ. ನಿಮ್ಮೂರು ಮಕ್ಕಳು ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ, ಹೌದಲ್ವಾ? ಇದೆಲ್ಲ ಮಾಡ್ತಾ ಹೋಗೋಣ. ಇಲ್ಲಾಂದರೆ ಅಂದಾಶ್ರಮಕ್ಕೆ ಹೋಗಿ ಸಹಾಯ ಮಾಡಿ, ಕೀ ಕೊಡ್ತೀನಿ. ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಒಂದು ಸೇವೆ ಅಲ್ಲಿ ತರಿಸ್ಬನ್ನಿ. ಆಮೇಲೆ ಏನು ಮಾಡ್ತೀರಿ, ಯಾರಾದರೂ ಕೇಳಿ ದೇವರಿಗೆ ಕಾಯಿ ಕೊಡಿಸ್ಬೇಕಾ, ದೇವರಿಗೆ ಕಾಯಿ ಕೊಡಿಸ್ಬೇಕಾ, ದೇವರಿಗೆ ಮರಿ ಕೊಡಿಸ್ಬೇಕಾ, ಕುರಿ ಕಡಿಬೇಕಾ ಅನ್ನೋ ಹುಚ್ಚು ಬೆಲೆ ಬಿಟ್ಟು ಏನು ಮಾಡ್ತೀರಾ ಅಂದರೆ, ಅದು ಅಂದಾಶ್ರಮಕ್ಕೆ ಹೋಗಿ ಅಕ್ಕಿ ಕೊಡಿಸ್ಬನ್ನಿ. 5,000 ರೂಪಾಯಿ ಕೂಲಿ ಮಾಡ್ತೀರಿ. 5,000 ರೂಪಾಯಿ ಹೆಣ್ಮಕ್ಳು ನೆಲ ಒರೆಸ್ತೀರಿ, ಗಾರ್ಮೆಂಟ್ಸ್ ಹೋಗ್ತೀರಿ, ಏನೋ ಕೆಲಸ ಮಾಡ್ತೀವಿ ಹೊಟ್ಟೆಪಾರಿಗೆ. 5,000 ರೂಪಾಯಿ ತಮ್ಮ ದೇವರಿಗೆ ಹಾಕ್ಬೇಕು ಅಂತ ಏನು ದೇವರಡಿಲ್ಲ. ನಿಮ್ಮನೆ ಅದ್ರ ಹೂ ಮಾರ್ಕೆಟ್ ಜೀವನ ಮಾಡ್ಬೋದು. ಗಂಡು ಮಕ್ಕಳ ಎಣ್ಣೆ ಹೊಡೆದು ಮರಿ ಕಡಿ ಅಂತ ದೇವರಡಿಲ್ಲ. 10,000 ರೂಪಾಯಿ ನೀವು ಆರಾಮಾಗಿ ಮಿಂಚು ಮಕ್ಕಳು ಸಾಕ್ಬೋದು. ನೋಡಿರ್ತೀರ ಅಲ್ಲ, ಹೊರಗಿಂದ ಬಂದು ಹಿಂದೆ ಹೆಂಗೆ ಪಾನಿಪುರಿ ಹಾಕಿ ಹೆಂಗೆ ಜೀವನ ಮಾಡ್ತಾರೆ. ನಿಮಗೆ ನಮ್ಮ ಕರ್ನಾಟಕ ಏನಾಗ್ಬಿಟ್ಟಿದೆ, ಚೆನ್ನಾಗಿ ಊಟ ಸಿಗ್ತಾ ಇದೆ, ಮಳೆ ಬೆಳೆ ಆಗ್ತಾ ಇದೆ. ಅದ್ರ ಇದುವರೆಗೂ ಯಾವನು ಬಂದು ಮಳೆ ಬರಲಿಂದ ಯಾರು ಕೇಳಿಲ್ಲ, ನಮ್ಗೆ ಬೆಳೆ ಬರಲಿಂದ ಯಾರು ಕೇಳಿಲ್ಲ. ನಾವು ಅಲ್ಲಿಂದ ಬಂದ್ವಿ, ನಾವು ಇಲ್ಲಿಂದ ಬಂದ್ವಿ, ಇದೇ ಫಸ್ಟ್ ಬಂದೀವಿ ಅಂತ ಯಾರು ಹೇಳ್ತೀರಾ? ಯಾರು ಗೊತ್ತಿಲ್ಲ ಅಂತೀರಿ ನೀವು ಗೊತ್ತಿಲ್ಲ ಅಂದ್ರೆ ಎಷ್ಟು ಆ ಮಾಡಿರ್ತೀರಿ ನೀವು ಅಲ್ವಾ? ಹೆಣ್ಮಕ್ಳು ಕಲ್ಕಟ್ಟ ಮೇಲೆ ಕುತ್ಕೊಂಡು ಮನೆ ನೀವು ಜೊತೆ ಮೇಲೆ ಕುತ್ಕೊಂಡು ಕಂಡ ಮನೆ ಸುದ್ದಿ ಮಾಡೋದು ಬೆನ್ನು ನಿಮ್ಮ ಮನೆ ಕಡೆಗೆ ಇರುತ್ತೆ. ಮಕ್ಕ ನಿಮ್ಮ ಮನೆ ಕಂಡ ಮನೆ ಕಡೆಗೆ ಇರುತ್ತೆ. ಮನೆ ಆಗೋತು ಅಂತ ಅರ್ಥ. ನೀವು ಜೊತೆ ಮೇಲೆ ಕುತ್ಕೊಂಡ್ರೆ ಯಾರು ಹೆಣ್ಮಕ್ಳು. ನಾವೇನೋ ಗಂಡು ಮಕ್ಳು ಕಲ್ಕಟ್ಟ ಮೇಲೆ ಕುತ್ಕೊಂಡ್ರೆ ಯಾರು ಹೊಸ್ತಾಗ ಹೋಗಂಗೆ ಇಲ್ಲ, ಮನೆ ಮೋಚ್ಬಿಡ್ತೀವಿ ನಾವು. ಯಾವ್ದ್ರಲ್ಲಿ ನಮ್ಮ ಕೆಟ್ಟ ಬಾಯಿಂದ ಯಾವ್ರಿಗಾರು ಒಬ್ಬರಿಗೆ ನಾವು ಸಹಾಯ ಮಾಡೋ ಹೇಗುತ್ತಿಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನಿಮ್ಗಿರಲ್ಲ. ನೋಡಿ, ಸಾಧಾರಣವಾಗಿ ಮಾತು ಬರುತ್ತಾನೆ, ಅಪ್ಪ ಹೊಗೆ ಹಾಕ್ಬಿಡ್ತಾರೆ ಅಂತ ಅವ್ನು ಬಂದು ತಲೆ ಹೊಡಿತಾ ಮಾತಾಡ್ತಾನೆ. ಸೊಂಟ ಮೈದ ಅನ್ಕೊಂಡಾನೆ, ಕಿಡ್ನಿ ಫೇಲ್ ಇಲ್ಲಿದ್ದಾರೆ, ಕೈ ಬಂದಿದ್ದಾರೆ, ಕಾಲು ಹೂವಿನಾರ ಕೊಟ್ಟು ಬಾಯ್ಕೊಂಡು ಆಂಧ್ರ ಅಟಾಕ್ ಆಗಿ ಬದುಕಲ್ಲ. ಒಂದು ಬದುಕಿಯಾರು ಬಂದು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ತಿರುಣಾಮಲೆ ಮೇಸ್ತ್ರಿ ಮೇಬೂಬ್ ಅಂತ ಜಮ್ಕಂಡಿಂದ ಬರ್ತಾನೆ. ನನ್ನ ಮಾತು ಬರ್ತ ಮಧ್ಯದಿಂದ ಫೋಟೋ ಹಾಕಿರೋದು ನಾನಲ್ಲ, ನನಗೇನು ಬರೋದು, ನಾನು ಗೌಡ. ಇಲ್ಲಿ ಜಾತಿಯದೇನು ಇಲ್ವಲ್ಲ, ರಾಜಕೀಯನೂ ಇಲ್ಲ, ಜಾತಿ ಧರ್ಮ ಎಲ್ಲರೂ ಬನ್ನಿ, ಎಲ್ಲ ಜಾತಿಯರು ಬನ್ನಿ, ಎಲ್ಲ ರಾಜಕೀಯದವರು ಬನ್ನಿ, ಎಲ್ಲ ಧರ್ಮದವರು ಬನ್ನಿ. ಮನೆ ನೋಡಿದ್ರೆ ನಂದು ಅದೇ, ಅಲ್ಲಿ ಪಕ್ಕ ಕಾಣುತ್ತೆ. ನಾನು ಒಟ್ಟು ಬೆಳೆದಿದ್ದು 12 ಅಡಿ ಆಗಲ್ಲ, ಒಂದು 18 ಅಡಿ 18 ಅಡಿನ 13 ಅಡಿನ 15 ಅಡಿನ ಉದ್ದ, ಇಷ್ಟೇ ನಾವು ಬೆಳೆದಿದ್ದು. ಈಗ ಆ ಮನೆ ಅಲ್ಲೊಂದು 40 ಜನ ಇದೆ, ಅಷ್ಟು ಜಾಸ್ತಿ ಏನಿಲ್ಲ. ನಾವು ನಮ್ಮ ಮನೆ 18 ಜನ ನಿಲ್ತಾ ಇದ್ದಾರೆ, ಜಾಸ್ತಿ ನಿಲ್ಕೊಳ್ಳಲ್ಲ. ಅವೇ ಬೈಕ್ಗಳು ಕಾರು ನೋಡಿದ್ರೆ ಯಾರೋ ಕಾರ್ ಓಡಿಸೋಣ, ಅಲ್ಲೇ ಒಂದು ಕಾರ್ ಅಲ್ಲಿ 32,000 ರೂಪಾಯಿ ಏನು ನಿಲ್ಸಿನಲ್ಲಿ ಒಮ್ಮೆಲೆ ಎಲ್ಲ ಹಿಂಗೆ ರೈತ ಬೆಳೆಯೋದು ಇದೆಲ್ಲ. ಯಾರು ನೆಂಟು ಬಂದೇ ಮುಂದೆ ಅಲ್ಲಿ ಒಮ್ಮೆ ಇತ್ತು, ಅದೇ ಅವೇ ನನಗೆ ನನ್ನ ಐಶ್ವರ್ಯ. ಸ್ಪೆಂಡರ್ ಐತಿ ಒಂದು 10 ಒಂದು 12 ರೂಪಾಯಿ ದಿನ, ಪಂಚರೇ ಆಗಲ್ಲ. ಈ ಸ್ವಾಮಿಯರು ಬಂದ್ರೆ ನಾನೇ ಕಾರ ಬಂದಿದ್ದು, ನಾನೇ ಡ್ರೈವರ್, ನಾನೇ ಕಂಡಕ್ಟರ್. ನೋ ಸೆಕ್ಯೂರಿಟಿ. ಯಾಕೊತ್ತಾ, ಸೆಕ್ಯೂರಿಟಿ ಇಬ್ಬರು ತಲೆ ಮೇಲಿದ್ದಾರೆ. ಯಾರು? ದುರ್ಗಮ್ಮ ಗಂಗಮ್ಮ ಅಂತ. ಇನ್ನು ನಮಗೆ ಸಿರುಟಿ ನೀವೆಲ್ಲ ಬ್ಯಾಡ್ ಬೇಷನ್ ಮಾಡ್ತೀರಿ, ನಮ್ಮ ಬಗ್ಗೆ ನೋಡ್ತೀರಿ. ಈ ಸೀರೆ ಕೊಡುವ ತಪ್ಪಳ್ಕಂತೀರಿ. ಮೊನ್ನೆ ಯಾರ ಒಬ್ಬಳು ಅಂತರ ಕೊಟ್ಟಿಲ್ಲ ಅಂತ ಬೈಕೊಂಡು ಹೋಗ್ತಾಳೆ. ಅಲ್ಲಿ ಯಾರೋ ಬಂದು ದೇವ್ರು ಬರ್ತಾರೆ, ಸೀರೆ ಕುಣಿತಾಳೆ. ಅಲ್ಲಿ ಕಳ್ತನವೇ ಆಗಲ್ಲ, ಸೊಳ್ಳೆ ಕಡಿಯಲ್ಲ. ಆದರೂ CC ಕ್ಯಾಮ್ರಾ ಹಾಕಿದ್ದು ಮನೆ ಯಾರು ತಲೆಕಟ್ಟರಂಗೆ ಮಾಡ್ತಿದ್ಲು. ದೇವ್ರ ಬಾವಿ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಯಾವನಿಗೂ ಇಲ್ಲ, ಯಾರಿಗೂ, ಹೆಣ್ಮಕ್ಳಿಗೂ ಇಲ್ಲ, ಗಂಡು ಮಕ್ಳಿಗೂ ಇಲ್ಲ. ಮೊಬೈಲ್ ನೋಡ್ಬೇಕು ಅನ್ನೋ ಹುಚ್ಚಿ ಯಾರು ಬಿಟ್ಟೇ ಇಲ್ಲ. ದೇವಸ್ಥಾನಕ್ಕೆ ಬರೋದು ಕೆಳಗಡೆ ಯಾಕೆ 9 ಮೆಟ್ಲು ಮಾಡ್ಯಾರೆ, 16 ವರ್ಷ ನಿಂತು ನೀರು ಬಂದಿದ್ದಂತೆ, ಬೋರಲ್ಲಿ ನೀರು ಹೆಂಗೆ ಬಂದಿತ್ತು ನೀರು, ಯಾಕೆ ದೇವ್ರು ಕೂತಿ, ಯಾಕೆ ದೇವ್ರಿಗೆ ಟರ್ನ್ ಆಗುತ್ತೆ. ವಿಗ್ರಹ 3 ಥರ ಮಕ್ಕಳಿದ್ದಾರೆ ನಂಗೆ, 5 ವರ್ಷ 10 ವರ್ಷ ಮಗ ಚಿರಂಜೀವಿ ದುರ್ಗ ದೊಡ್ಡದುರ್ಗ ಅಂತ. ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಿರೋದು, ಸ್ಕೂಲೇ ಹೇಳಲ್ಲ, ಅಲ್ಲೂ ತಲೆ ಕೆಡಿಸ್ತಿರೋದು ಮಕ್ಕಳು. ಅಲ್ಲಿ ಹೆಂಗಿದೆ ವಿಗ್ರಹ ಹಂಗೆ ಮಕ್ಕಳಿದ್ದಾರೆ ನನಗೆ. ಅದೇ ಬಾವಿ 3 ಬೆಟ್ಟದ ಬಳಗಡೆ ಕಾಣುತ್ತೆ, 5 ಅಡಿಗೆ ಬಾವಿ, 8 ಅಡಿ ವಿಗ್ರಹ ಮೂರ್ತಿಗಳು. ಒಂದು ಸೊಳ್ಳು ಕಡೆಯಲ್ಲ, ಕಡಿಬಾರ ಅಂತ ಹೇಳಿ 1 ರೂಪಾಯಿ ಮೋಸ ಮಾಡಲ್ಲ ನಾವು. ಲೋಕಾಯುಕ್ತರು ಅಲ್ಲಿ ಕೈ ಬರ್ತಾರೆ ಅಂತ ಕಲ್ಲಾಕ್ ಹೋಗಿದ್ದಾರೆ. ಕೇರಳ ಮಹಾರಾಜರು ಹುಷಾರಾಗೋಗಿದ್ದಾರೆ, ಅನಂತ ಮಹಾರಾಜರು. ಬಾವಿ ನೋಡೋಕೆ ಬಾವಿದಾಗ ಬಿಟ್ಟರೆ ಬಾವಿ ಒಳಗೆ ಮಕ್ಕಳು ಬಿಟ್ಟು ಮೊಬೈಲ್ ಹಾಕಿ ನಿಂತ್ಕೊಂತಾರೆ. ಹಾಕಿ ಬೇಲಿ ಹಾಕಿರೋದು ಸುತ್ತಾರೆ ಹಾಕಿಬಿಟ್ರೆ ಒಂದು ಹೇಳ್ತಾರೆ, ಸಣ್ಣ ನೀವು ಹೇಳೋದು ಬೇಡ. ಅಲ್ಲಿ ಲೆಟ್ರಿನ್ ಕೂತಲ್ಲ ಅಕ್ಕ ಗಂಡಲ್ಲಿ ಕೂತು ಫಸ್ಟ್ ಬಂದೀವಿ. ಮನೆಯೊಳಗೆ ಹೋದ್ರೆ ಸುಮ್ಮನೆ ಕೂತ್ಕೊಂಡು ಹೋಗಿ ಉಂಡು ಬರ್ರೆ, ಅಡುಗೆ ಮಾಡಿ ಉಂಡು ಬರ್ರೆ.
ಸೋಪ ಬೇಕು ಅಂತ ಮೊನ್ನೆ ಆಲ್ಟಿಂಗ್ ಮುಂದೆ ಅಮ್ಮಂಗೆ ಹೇಳಿ ಆಟ ಮಾಡ್ಬೇಡ ಅಂತ ಯಾರೋ ನಮ್ಮ ಅಮ್ಮ ಬಾಣ್ತಿವಪ್ಪ ಅಂತ ಉಡ್ಸಿತ್ತು ಅಮ್ಮ ಕಡೆ ಬಂದ್ರೆ ಯಾರೋ ಅವಳಮ್ಮ ನಂಗೆ ನೆಲದ ಮೇಲೆ ಮಗ ಅಭ್ಯಾಸ ಆಸೆ ಕೊಡಿ ಅಂತ ಅವ ಆಂಧ್ರ ಮೊದಲು ಹೇಳೇನೆ ನಮ್ಮ ಗುರುಗಳು ನಮ್ಮ ಅಣ್ಣರೇ ಆಶ್ರಮ ಮಲ್ಗಲ್ಲ ನೆಲದ ಮಲ್ಕೊಂಡ್ರೆ ಸುಮ್ಮನೆ ಅನ್ನಂತೆ ಹಂಗೆ ನೀವು ಮಲ್ಕೊಳಕ್ ಬಿಟ್ರೆ ನೀವು ಸ್ನಾನ ಮಾಡಿಸ್ಬೇಕು ನಾವು ಇನ್ನು ಆಲ್ಟಿಂಗ್ ಗೊತ್ತಿರುತ್ತೆ ಆಲ್ಟಿಂಗ್ ಇತ್ತು ಬೆಳಿಗ್ಗೆ ಹಾಲನ ಮೊಸರನ್ನ ಕೊಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಮನೆಯಿಂದ ಹೊಳ್ತವೆ ಅಂತ ಅಲ್ಲೂ ರಾಜಕೀಯ ಒಬ್ಳು ಯಾರಪ್ಪ ನಮ್ಮ ತಂಗಿ ಅಂತ ನಮ್ಮ ಮಗು ಹಾಲನ ಉಣ್ಣಲ್ಲ ಇಡ್ಲಿ ಕೊಡಿದ್ದು ನಾವು ಇಡ್ಲಿ ಮಾಡಿಬೇಕು ಹುಡುಗಿ ದೇವಸ್ಥಾನ ಬರೋಣ ಸತ್ಕಾರ ಮಾಡ್ಬೇಕು ನಾನು ನಿಮ್ಮನ್ನ ಏನಪ್ಪ ದೇವ್ರ ಮುಂದೆ ಬಿಲ್ಡಪ್ ಅಂತ ತಾಯಿ ನಮ್ಮ ತಾಯಿನೇ ನಮ್ಮ ಅಮ್ಮಗೆ 72-73 ವರ್ಷ ಅಡುಗೆ ಮಾಡ್ತಾವಲ್ಲ ನಮ್ಮ ಅಪ್ಪಗೆ 84 ದನ ಮೇಯಿಸ್ತಾವನೆ ನಮ್ಮ ಅಕ್ಕ ಅಲ್ಲಿ ತಂಗಿ ಇದ್ದಾಳೆ ನನ್ನ ತಂಗಿ ಇದ್ದಾಳೆ ಚಿಕ್ಕಮೂರು ಇದ್ದಾಳೆ ನಾವೆಲ್ಲ ಅಂತಂದ್ಬಿಡ್ರಪ್ಪ ಒಬ್ಬಿಲ್ಲ ಇವತ್ತು ಕಸ್ಕೋಯೇನೆ ನಾವೆಲ್ಲ ಓದಿದ್ದು ನಾವು ಓದಿದ್ವಿ ಜೀವನ ಅಂದ್ರೆ ನಾನು ಚೆನ್ನಾಗಿ ಓದಿದ್ದೀನಿ ಒಂದು ಜೀವನ ತಾಯಿ ತಂದೆ ಏನು ತಿಳ್ಕೊಬೇಕು ಅಂತ ಫಸ್ಟ್ ಇದೇ ದೊಡ್ಡ ವಿದ್ಯೆ ಆಮೇಲೆ ಅಕ್ಕಪಕ್ಕದ ಜೊತೆಗೆ ಸಂತೋಷ ಇರಬೇಕು ಅಂತಂದ್ರೆ ಒಗ್ಗಟ್ಟ ಇರಬೇಕು ಎರಡನೇದು ಹೆಂಗ್ ಗೊತ್ತಾ ಕಂಡರ ಬಗ್ಗೆ ಮಾತಾಡಿದ್ರೆ ಕಂಡರ ಬಗ್ಗೆ ಬಗ್ಗೆ ನೋಡಬಾರ್ದು ಮೂರನೇ ಒಂದಿದೆ ಆಸ್ಕೆ ಕಾಚಾಕಿ 1000 ರೂಪಾಯಿ ಓಟು ತಿನ್ಬಂದು ದೊಡ್ಡ ಶ್ರೀಮಂತ ಅಲ್ಲ 100 ರೂಪಾಯಿ ದಾನ ಮಾಡಬೇಡ ಅನ್ನೋ ದೊಡ್ಡ ಶ್ರೀಮಂತ ಇದೇ 3 ತತ್ವ ತಿಳ್ಕೋಬೇಕು ಇನ್ನ ಬೆಲೆ ಕಟ್ಟ ಅಮೃತ ವಸ್ತುಗಳು ಯಾವುವು ಅಂದ್ರೆ ಒಂದು ತಾಯಿ ತಂದೆ ಕಳ್ಕೋಬಾರ್ದು 2 ಕುಡಿಯ ನೀರು ತಿನ್ನ 3 ಒಂದಿದೆ ಟೈಮ್ ವೇಸ್ಟ್ ಮಾಡಬಾರ್ದು ಅವ್ನು ಅವಿವೇಕಿಯಿಂದ ಕರಿತೀನಿ ನಾವು ಎಲ್ಲ ಧರ್ಮರಿದ್ದಾರೆ ಅಂತವ ಎಲ್ಲ ಜಾತಿಯರಿದ್ದಾರೆ ಎಲ್ಲ ರಾಜಕೀಯದಾರೆ ಅಂತವ ಇಲ್ಲಿ ರಾಜಕೀಯಕ್ಕೂ ಭೇದ ಇಲ್ಲ ಜಾತಿಗೂ ಭೇದ ಇಲ್ಲ ಧರ್ಮಕ್ಕೂ ಭೇದ ಇಲ್ಲ ನೋಡಿ ಹೆಂಗಿದೆ ಎಲ್ಲ ಒಂದೊಂದು ಊರ ಕೆಲಸ ಆಚಾರ ಇದ್ದಾರೆ ಸೆಟ್ ಎಲ್ಲರೂ ಇದ್ದಾರೆ ಕುರುಬರು ಇದ್ದಾರೆ ಎಸ್ಟಿಗಳಿದ್ದಾರೆ ಅಡುಗೆ ಮಾಡ್ತಾರೆ ನಾವೇನು ಜಾತಿ ಗೀತಿ ಯಾವನು ಹೇಳೋದೇ ಇಲ್ಲ ನೀವು ಬರ್ತೀರಿ ಗುರುಗಳ ಮನೆ ಎಲ್ಲಿತ್ತು ಹೆಂಗ್ ಬಾಳಿದಾರಂತೆ ಇದು 44 ವರ್ಷ ನಂಗೆ ಅವತ್ತು ಹೆಂಗಿದ್ರು ಇಲ್ಲಿ ಏನು ಇರಲು ಅಂತಲ್ಲ ರೋಡ್ 5 ವರ್ಷ ಇತ್ತಿಗೆ ಈ ಮುಂಚೆ ದೇವಸ್ಥಾನಕ್ಕೆ ಮುಂಚೆ ಏನು ಇರಲಿಲ್ಲ ಹೆಂಗಿದೆ ವಿಸ್ತಾರ ಈ ಮೊನ್ನೆ ದೀಪಾವಳಿ ಹಬ್ಬಕ್ಕೆ 20 ವರ್ಷ ನಂಗೆ ಉತ್ಸವ ಮೂರ್ತಿಕ್ಕೆ ಅದೇ ಉತ್ಸವ ಮೂರ್ತಿ ಪ್ರತಿ ಅಮಾವಾಸ್ಯೆ 8 ವರ್ಷ ಹೊತ್ಕೊಂಡು ಕುಣಿದೀವಿ ಕರೆಂಟ್ ಕೊಟ್ಟರೆ ಕಲ್ಲೋ ಹೊಡೆದಾರೆ ನಮ್ಮ ಹಿಂದೂಗಳು ಊರಿಗೆ ಹೋದಾಗ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಬರಲಿ ಪತ್ರತೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಮ್ಮ ಮೇಲೆ ಇದರೆಲ್ಲ ಮಾಡಿ ನಾವು 12 ಹೊತ್ಕೊಂಡು 13 ಹೊತ್ಕೊಂಡು ಹೊಟ್ಟೆಪಾಡಿ ಬಂದಿದ್ದೀವಿ ಈಗ ಎಲ್ಲಿ ಉತ್ಸವ ಮೂರ್ತಿ ನೋಡಬೇಕು ನೀಚಲ್ಲಂತೆ ಕಳಸ ಬೀಳಲ್ಲಂತೆ ಎಲ್ಲಿದೆ ದೇವ್ರು ಹೆಂಗಿದೆ ನಮ್ಮ ಮಕ್ಕಳಿದೆ ಲೇಟ್ ಆಗಿ ಕೇಳ್ತಾರೆ ಹೆಂಗೆ ಕೇಳ್ತಾರೆ ಒಳ್ಳೆ ಅದನ್ನ ಡೋರ್ ಹಿಂಗಿತ್ತು ಹೋದಷ್ಟು ಬಂದರೆ ಯಾರು ಗೊತ್ತಿರುತ್ತೆ ಅಲ್ಲೂ ಜಾಲ್ಡೆ ಮರ ಪುಜಕೊಂಡು ಆ ಕಡೆ ಉಯ್ಯಾರು ಅಲ್ಲೂ ಗಣೇಶನವ್ರು ಈ ಕಡೆಗೆ ಮಾಡಿದ್ವಿ ಅದ್ರಲ್ಲೋ ಪುಣ್ಯಕಿತ್ತು ಒಬ್ಳು ಯಾರಪ್ಪ ಭಾಳ ಸಂಸ್ಕಾರವಂತ ಲಾಟಿ ಮಾಡ್ಸೋಳೆ ಉಚ್ಚೆಯಾಗಿ ಒಯ್ಯಬೇಕು ಮಗು ಮಮ್ಮಿಯಿಂದ ಸಾಕು ಅಲ್ಲೇ ಒಯ್ಯಿ ನೀನು ಆ ಕಡೆಗೆ ನಗಿಸಿ ಉಚ್ಚರಿಸ್ತಾರೆ ಆ ಕಡೆಗೆ ನಮ್ಮನೆ ಕಡೆಗೆ ದೇವ್ರ ಬಾಯಿ ಒಳಗೆ ಉಚ್ಚರಿ ಯಾಕೆಂದ್ರೆ ಎಲ್ಲ ಅಭ್ಯಾಸ ಸೆಂಟ್ರ್ ಬಾತ್ರೂಮು ಎಲ್ಲಿ ನಿಮ್ಮನೆ ಸೆಂಟ್ರ್ ಬಾತ್ರೂಮು ಈ ಕಡೆ ಅಡಿಗೆ ಮನೆ ಈ ಕಡೆ ದೇವ್ರ ಮನೆ ನೀವು ಊಸ್ಬಿಡೋದು ದೇವ್ರಿಗೆ ಗೊತ್ತಾಗಬೇಕು ಈ ಕಡೆ ತಿನ್ನೋರಿಗೆ ಗೊತ್ತಾಗಬೇಕು ವಾಸನೆ ಇಲ್ಲಾಂದ್ರೆ ನೀವು ಇರೋದೇ ಚಪ್ಪಲಿ ಒಳಗೆ ನೋಡಲ್ಲಿ ಚಪ್ಪಲಿ ಬಿಡಪ್ಪ ಅಂತ ಬೋರ್ಡ್ ಹಾಕಿದ್ವಿ ಅಲ್ಲಿ ಚಪ್ಪಲಿ ಒಳಗೆ ಬಂದ್ಬಿಡ್ತಾರೆ ನಮ್ಮ ಪವಿತ್ರವಾದ ಬಾವಿ ಪವಿತ್ರವಾದ ನೀರು ಮಗುಕ್ಕಿರೋ ನೀರು ಮಾಯಾದಂತ ಮಳೆ ಬಂತಮ್ಮ ಅಂತ ಎಲ್ಲೆಲ್ಲೊಂದಲೂ ಜೋಪತ್ತಾ ಇದೆ ಎಂತೆಂಥ ಜಾಗದ ಬಾವ ಹೊಡಂಗಿರಿ ಮುಳ್ಳೆ ಹಿಂಗಿರಿ ಅಂತ ಹಳ್ಳ ಆ ನೀರು ನೋಡಿದ್ರೆ ಬೆಂಗಳೂರಾಗ ಉಚ್ಚ ನೀರು ಇವ್ರು ಕರ್ಕೊಂಡಿರ್ತಾರೆ ಮೋರಿ ನೀರು ಬಂದಿರೋ ಚೆನ್ನಾಗಿ ನೆನ್ಕೊಂಡು ಹಿಂಗೆ ಹೋಗ್ತಾರೆ ಹಬ್ಬ ವಾವ್ ಅಂತಾರೆ ಅದು ಕುಡಿರಯ್ಯ ಆಮೇಲೆ ದೂರಿಂದ ಬಂದು ಏನ್ಬೇಡಿ ಯಾವಾಗ ನಾವು ಸನ್ಮಾನ ಮಾಡಲ್ಲ ಗೊತ್ತಿಲ್ಲ ಅನ್ಬೇಡಿ ಪಾಠ ಮಾಡೋಕ್ಕಾಗಲ್ಲ ಎಲ್ಲ ಪಾಠ ಮಾಡಿರ್ತೀರಿ ಬೇಗ ಸಮಯ ಹಾಳು ಮಾಡಿರ್ತೀರಿ ಎಲ್ಲ ಕಡೆ ಹೋಗ್ಬಂದು ತಲೆಕೆಟ್ಟು ಹೊಡ್ತೀರಿ ನೀವೆಲ್ಲ ನೋಡಿ 5 ಅಡಿಗೆ ನೀರು ಯಾರು ಒಬ್ಬರ ಬಂದು ಇತಿಹಾಸ ಹೆಂಗಿದೆ ನೋಡಿ ಒಬ್ಬೊಬ್ಬರು ಒಂದು ದೂರ ಅಲ್ಲೊಬ್ಬ ನಿಂತಾರೆ ನೋಡಿ ಕೆಲಸ ಮಾಡೋದು ಹೆಂಗಿರ್ತಾರೆ ಕಸ ಹೆಂಗೆ ಹೊಡಿತಾರೆ ಕ್ಲೀನ್ ಹೆಂಗೆ ಮಾಡ್ತಾರೆ ನೋಡಿ ಈಗ ಹೆಂಗಿದೆ ದೇವಸ್ಥಾನ ಚೆನ್ನಾಗಿದೆಯಾ ಬಳೆ ಏನಾರ ಕೊಟ್ಟರೆ ಗಂಡ ಮನೆಗೆ ಎಷ್ಟು ಹೋಗೋದು ಇವೆಲ್ಲ ಆಯ್ಕೆ ಬಂದ ನಾನು ಬಳೆ ಎಲ್ಲಿಗೆ ಎಸೆಯೋದು ಬಳೆ ಏನಾರ ಕೊಟ್ಟರೆ ಎಲ್ಲಿಗೆ ಎಸೆಯೋದು ಡೈಪಲ್ಲಿ ಎಸೆಯೋದು ಇನ್ನೇನೂ ಇಲ್ಲ ಬಳೆ ಕೊಟ್ಟರೆ ಈಗೆಲ್ಲ ಕ್ಯಾಟಿ ಮುಚ್ಚೋಗುತ್ತೆ ಅಂತ ಕ್ಯಾಟಿ ಹಾಕೊಂಡಿರ್ತಾರಲ್ಲಕ್ಕ ಮುಚ್ಚೋಗ್ಬಿಡ್ತಲ್ಲ ಲವ್ ಗಿವ್ ಹಾಕೊಂಡಿರ್ತಾರಲ್ಲ ನೀರು ಹಾಕೊಂಡಿಲ್ಲ ದಡ್ಡಿ ಹಾಕೊಂಡೆ ಬುದ್ಧಿವಂತರು ಆಮೇಲೆ ಇದೇನ್ ದೇವಸ್ಥಾನ ಯಾರಿಗಾರ ಗೊತ್ತಾ ಇದು ಹಳೆ ಮೂಲಸ್ಥಾನ ಇಲ್ಲೇ ಕೂತಿದ್ದೇವ್ರು ನಮ್ಮ ಮನೆ ಇಲ್ಲಿ ನಮ್ಮ ಮನೆ ನಾನು ಇಲ್ಲೇ ಬದುಕಿ ಬಾಳಿದ ಅಂತ ನಾನು ಇಲ್ಲಾಸಿ ಸುತ್ತರಿಲಿ ದೇವಸ್ಥಾನ ಮತ್ತೆ ಮಾಡಿದ್ವಿ 9 ಕಲ್ಲು 2 ಕಲ್ಲು ಪೂಜೆ 7 ಕಲ್ಲು ಇದಾವಲ್ಲಿ ಅವ್ನು ಕೆತ್ತಕ್ಕೆ ಯಾರ ಕೈಲಿ ಆಗಿಲ್ಲ ಯಾರು ಕರ್ಕೊಂಬಂದು ಯಾರು ಮುಟ್ಟೆ ಇಲ್ಲ ನಾನೇ ಸ್ವಯಂ ಕೆತ್ತಿ ಉದ್ದ ಅಲ್ಲಿ ಮುಖ ಇಲ್ಲ ಅಲ್ಲಿ ಮುಖ ತರ ಕೆತ್ತಿ ಇಕ್ಕಿದೀನಿ ನನಗೆ ಏಟಾಯ್ತು ಮನೆ ಸರ್ ಅಲ್ಲಿ ಇಕ್ಕಿದೀವಿ ಇಲ್ಲಿ ಸುತ್ತರೇಕ್ ಮಾಡಿ ಬಡಬೋಗಲ್ಲ ಸುತ್ತರೇಕಾಗಲ್ಲ ಯಾರು ಎಲ್ಲರೂ ಬೇಯಂಗಿಲ್ಲ ಯಾರ ಬಂದು ಸುತ್ತರಿಲಿ ಅಂದ್ರೆ ಸುತ್ತರಿತಾರಲ್ಲ ಹೆಂಗ್ ಗೊತ್ತಾ ಹೆಂಗ್ ಸುತ್ತರಿ ಮೊಬೈಲ್ ಇಕ್ಕೊಂಡು ಉತ್ತಾ ಇದು ಮೊಬೈಲ್ ಇಕ್ಕೊಂಡು ಬೆಟ್ಟ ಫೋನ್ ಮೀಟಿಂಗ್ ಮಾಡೋದು ಅಲ್ಲಿ ಹೆಂಗೋ ಮರೆ ಆಗುತ್ತಲ್ಲ ಇಲ್ಲ ಇಲ್ಲಿ ಬಂದು ಫೋನ್ ಮಾತಾಡೋದು ಅಲ್ಲಿ ಕಡೆ ತೂಂದು ಉಯ್ಯೋದು ನನ್ನ ಅವನು ಈತ ಗೊತ್ತಾಗ್ಬೇಕು ಪುಣ್ಯ ಸ್ಥಳ ಸುತ್ತರಿರಪ್ಪ ಅಂದ್ರೆ ಇಲ್ಲಿ ಮೀಟಿಂಗು ಮರೆ ಆಗುತ್ತಲ್ಲ ಫೋನ ಮಾತಾಡೋದು ಫೋನ್ ಯಾವನ್ ಕೈಲಿಲ್ಲ ಕೈತಿರ್ಲ ಖಾಲಿ ಬಿಟ್ಬಿಡ್ತೀನಿ ಎಲ್ಲರ ಕೈಗೆ ಎಲ್ಲ ಮೊಬೈಲ್ ಹುಚ್ಚರು IPL ಹುಚ್ಚರು ಬಿಗ್ ಬಾಸ್ ಹುಚ್ಚರು ಬಿಗ್ ಬಾಸ್ ಇದ್ರೆ ಜೀವನ ಮಾಡಲ್ಲ ಈಗ ಹಂಗಾಗ್ಬಿಡಿ ಜೀವನಿಗೆ ಮೊನ್ನೆ ಯಾರೊಬ್ರು ಬಂದಾರೆ ಅಲ್ಲಿ ಪ್ರಸಾದ ಇಳಿಸ್ತಾ ಇದಾರೆ ಬಿಗ್ ಬಾಸ್ ಏನೋ ಬ್ಯಾನ್ ಆಯ್ತು ನಂಗೆ ಗೊತ್ತೇ ಇಲ್ಲ ವಿಷಯ ಬಿಗ್ ಬಾಸ್ ಅಂತ ಏನು ನೋಡಿಲ್ಲ ಸರಿಗೆ ಅಲ್ಲ ಬ್ಯಾನ್ ಆಯ್ತು ನಂಗೆ ಇಬ್ರು ಬಂದ್ರೆ ಒಬ್ಬರಿಗೆ 8 ವರ್ಷ ಮಕ್ಕಳಿಲ್ಲ ಒಬ್ಬರಿಗೆ ಯಜಮಾನ್ರಿಲ್ಲ ಬಿಟ್ಟೋಗ್ಯಾರ ಅಂತ ಇಬ್ರು ಕೂತ್ಕೊಂಡು ಮೀಟಿಂಗ್ ಮಾಡಿರ್ತಾರೆ ನಂಗೆ ನಿಂತಿ ಗೊತ್ತಿಲ್ಲ ನಿಂತಿರೋದು ನಾನು ಬಿಗ್ ಬಾಸ್ ಬ್ಯಾನ್ ಆಗ್ಬಿಟ್ಟು ಬೇಜಾರಾಗ್ಬಿಡ್ತು ಅಂತ ಒಬ್ಬರು ಗಂಡೋಗಿ ಬೇಜಾರಾಗಿಲ್ಲ ಅವಳಿಗೆ ಎಂತೆಂತ ಮೆಂಟು ಉಳಿದಿರ ಭೂಮಿ ಮೇಲೆ ಮಳೆ ಬರುತ್ತಾ ಅಂತ ಯಾರು ಕೇಳೋದಲ್ರಿ ಇವತ್ತು ಇದುವರೆಗೂ ನಂಜನಗೂಡರು ಇಬ್ರು ಬಂದು ಗಂಡ ಹೆಂಟು ಮಿಲಿಟರಿ ಡಿಪಾರ್ಟ್ಮೆಂಟ್ ಒಬ್ಬ ಟೀಚರ್ ಒಬ್ಬ ಏದಲ್ಲ ನಮ್ಮ ಮಕ್ಕಳಂತ ಬಂದು ಅಣ್ಣ ಇಂಥ ಸೇವೆ ಮಾಡೋದು ನಿಮ್ಮ ಅಪರೂಪ ಅಂತ ಒಬ್ಬ ಹೇಳೋದು ನನ್ನ ಸರ್ವಿಸಲ್ಲಿ ಇನ್ನೊಬ್ರು ಬಂದು ಚಿತ್ರದುರ್ಗದಿಂದ ಎಲ್ಲ ಕಡೆ ಮಳೆ ಬರಲಿ ಅಂದರು
ಹೋದ ಅಮಾವಾಸ್ಯೆ ಎಲ್ಲ ಕಡೆ ಮಳೆ ಬರೀ ಎಲ್ಲ ಕಡೆ ಮಳೆ ಐತೆ ಹಿಂದೆಲ್ಲ ಬರ್ತೀರಿ ಅರ್ಧ ಮನೆ ಕಟ್ಟಿವಿ ಮಿಕ್ಕಿದ ಮೇಲೆ ನಾವು ಕಟ್ಟಬೇಕು ಗಂಡ ಕುಡಿದು ಮಲಗಿರ್ತಾನೆ ಮಗ ಮಾತು ಕೇಳಂಗೆ ಎಣ್ಣೆ ಹೊಡ್ತಾನೆ 14-15 ಫೋನ್ ಕೊಡ್ಸಿತಾರಪ್ಪ ಮಗ ಚೆನ್ನಾಗಿ ಕುಡಿದು ತಿಂದು ಯಾರ ಗಂಡ ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಟ್ಯಾಟು ಹಾಕಿ ಮಲಗಿರ್ತಾನೆ ತಾಂಡು ಅಂಬತ್ತಲ್ಲ ನಮ್ಮ ಮಗ ಭಾಳ ಒಳ್ಳೇನು ಊರ ಕುಡಿಸ್ತಾರೆ ಅಂತ ನೋಡಿ ಊರ ಕುಡಿಸೋದು ನಮ್ಗೆ ಯಾರು ಕುಡಿಸೋದೇ ಇಲ್ಲ ಒಬ್ರು ಬಂದು ಆಯ್ತಾ ಇನ್ನು ಒಬ್ಬಳೆ ಮಗಳು ಗಂಡತ ಬಿಡ್ತಾನೆ ಭಾಳ ಗಂಡ ಬಿಟ್ಟು ಕರ್ಕೊಂಬರೋದು ಮಗುವನ್ನು ಕರ್ಕೊಂಬತ್ತಾಳ ಅವಳು ಬ್ಯಾಗ್ ಹಿಡ್ಕೊಂಡು ನಿಂತಿದ್ದಾಳೆ ನಮ್ಮ ಮಕ್ಕಳಂಗೆ ನಮ್ಮ ಮಕ್ಕಳ ಹತ್ರ ಯಾರು ಪೆದ್ದೆ ಅಂತ ಮಗು ಹಿಡ್ಕೊಂಡು ನಿಂತಿರ್ತಾಳೆ ಇದ್ಕೊಂಡು ಅಮ್ಮ ಇದ್ಕೊಂಡ್ರಲ್ಲ ಅಮ್ಮಂಗೆ ಬ್ಯಾಗ್ ಹಿಡ್ಕೊಂಡು ನಿಂತಿರ್ತಾಳೆ ಒಬ್ಬಳೆ ಮಗಳು ಅವಳ ಮೇಲೆ ಸರಿ ಇಲ್ಲ ಗಂಡ ಪುಕ್ಕ ಅವರು ಗಂಡನ ಜೊತೆ ಇದ್ರೆ ಚೆನ್ನಾಗಿರ್ತಾನಪ್ಪ ಇನ್ನು ಮಗು ನಡೀತಿಲ್ಲ ಕೆಲವು ಜನಕ್ಕೆ ಮಾತಾಡ್ತಿ ಕೆಲವು ಮಕ್ಕಳೇ ಇಲ್ಲ ಕೆಲವ್ರು ಬರ್ತಾರೆ ನಮ್ಮ ಮಗು ನೋಡಿ ಅಳುತ್ತೆ ಅಂತಾನೆ ಮಗು ಒಳಗೆ ಕಿಲಿ ಬರೋದು 4 ಜನ ಬಂದಿರ್ತಾರೆ ಮಗು ಒಳಕ್ಕೆ ಇಲ್ಲ ಅಪ್ಪ ಅಮ್ಮ ಹುಷಾರಿಲ್ಲ ಅಂದ್ರೆ ಯಾವ ಬೋಳಿ ಅಪ್ಪ ಅಮ್ಮ ಕರ್ಕೊಂಬರಲ್ಲ ಹೆಂಡತಿ ಕುಂಡಿಸಿ ಹೆಂಡತಿಯಲ್ಲಿ ಕುಂಡಿಸಿ ಗಂಡ ಹೋಗ್ಬೇಕಲ್ಲಿ ನನಗೆ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತು ಗಂಡ ಲೇಟ್ ಆಗುತ್ತಾ ಅಂತಾನೆ ಹೆಂಡತಿ ಕುಂಡಿಸಿ ಮನೆಗೆ ಹೋಗಿ ನೋಡೋಕೆ ಇನ್ನು ಗಂಡ ಕುಂಡಿಸಿ ಹೆಂಡತಿ ಬರ್ತಾರೆ ನಮ್ಮ ಮದುವೆಂಡ್ ನೋಡಿ ಅಂತಲ್ಲ ಅದು ಬೇಂಡ ಅದು ಕುಂಡಿಸಮ್ಮ ಅಂದ್ರೆ ಕಲ್ ಬಿಡಿಸಿ ಬನ್ನಿ ಅಂತಲ್ಲ ನಾವು ಕಲ್ ಬಿಡಿಸೋಬೇಕು ಅದು ಬೇಂಡ ಬಂದಾಳೆ ಅಂತ ಇದೇ ಹುಚ್ಚು ಜನ ಅರ್ಧ ಮನೆ ಕಟ್ಟಿವಿ ಅಂತಾರೆ ಎಲ್ಲರಿಗೂ ನಿಮ್ಮ ಮನೆ ಫಿಕ್ಸ್ ಆಯ್ತು ಕಣ್ರಪ್ಪ ಏನು ಫಿಕ್ಸ್ ಐತಿ ಆರಡೆ ನೋಡಿ ಇಲ್ಲೀಗ ಬೂದಿ ಬರ್ನು ಶುರುವಾಗಿದ್ರೆ ನಿಮಗೆ ನಮಗಿದೆ ಆರಡೆ ನೋಡಿ ನನಗೆ ಆಲ್ಮೋಸ್ಟ್ ಮುಂದೆ ಉಣ್ತಾರೆ ಅಂತ ಅನ್ಸ್ಕೊಂಡಿದ್ದು ನಾನು ಅಲ್ಲಿ ಉಣ್ತಾರೆ ನನ್ನ ಅಲ್ಲಿ ಯಾರು ತಗೊಂಡು ಉಗಿಬೇಡ್ರಿ ಅಲ್ಲಿ ಬಲಗಿರ್ತೀನಿ ಮತ್ತೆ ಅಲ್ಲಿ ಇಲ್ಲೇ ಉಗಿತಾರೆ ಅಲ್ಲಿ ಹೋಗಿಲ್ವ ಅಂಕ ಇಲ್ಲೇ ಡೈಪರ್ಸ್ ಹೋಗ್ತಾರೆ ಅಲ್ವಾ ಅಲ್ಲಿ ಹೋಗಿ ಅಲ್ವಾ ಹುಚ್ಚನೇ ವಯಸ್ಸು ಅಕ್ಕ ಒಂದಿನ ಇಲ್ಲಿ ಇದು ಬಿಟ್ರೆ ಮಕ್ಕಳು ಕ್ಯಾಕಸ್ ಹಾಕಿ ಹಳ್ಳಿ ಸಲ ಬೈಯಂಗಿರ ಕ್ಯಾಕಸ್ ಹಾಕಿ ಹೋಗ್ಬಿಡ್ತೀವಿ ಹೆಂಗಸ್ರು ಅಂತ ಮಾತಾಡ್ತಾರೆ ಹೆಂಗಸ್ರು ಗಂಡು ಅಂತ ಅದ್ರ ಬೈಯಂಗಿಲ್ ಬೇರೆ ಸರ್ಕಾರ ಬೇರೆ ನಿಮ್ದು ಇನ್ನು ಗಂಡು ಮಕ್ಕಳು ಬರ್ತಾರಲ್ಲ ಅವ್ರ ಅಪ್ಪ ಅಮ್ಮನ ಯಾವನ ಸಾಕಲ್ಲ ಅದೇ ಯಾವನ ಸಿನಿಮಾ ನಟ ಬರಲಿ ಯಾವನಾರ ಪ್ರೋಗ್ರಾಮ್ ಹೋಗೋದು ಬರಲಿ ಬಿಗ್ ಬಾಸ್ ಹೋಗೋದು ಬರಲಿ ಬಟ್ಟೆ ಬಿಚ್ಚಕ್ಕೆ ಕುಣಿತಾರೆ ಹೇಳ್ಕೊಡ್ತಾರೆ ಉದಾಹರಣೆ ಮೊನ್ನೆ ಯಾರೋ ಬಂದಿದ್ದು ಹಿಂಗೆ ರಶಿತ್ತು ಸೀರಿಯಲ್ ನಟಿ ಅವ್ರ ತಾಯಿ ಹುಷಾರು ಮಾಡಿದ್ದೆ ಅವ್ರು ಸೀರಿಯಲ್ ನಟಿಯಿಂದ ಕಣಪ್ಪ ಎಲ್ಲ ಹೋದ್ರು ಮೊಬೈಲ್ ಅಷ್ಟು ಫೋಟೋ ಕೊಡಕ್ಕೆ ನಾ ಮನೆಗೆ ಹೋದೆ ಅದೇ ಒತ್ತು ಬಂದಿದ್ದ ನಮ್ಮೂರು ಗಂಡು ಬಿಟ್ಟಾರೆ ಎಂಟು ಬಿಟ್ಟಾರೆ 3 ಬಿಟ್ಟ ಮಾನಮರಿಗೆಲ್ಲ ಬಂದಿದ್ರು ಅಲ್ಲಿ ಸ್ವಲ್ಪ ಅಲ್ಲಿಗೆ ಅವ್ನು ಹೇಳೋದ ಪುಣ್ಯಾತ್ಮ ಎಂಥ ದೇವಸ್ಥಾನ ಇದು ಎಂಥ ಜಾಗ ನೀವು ಇಲ್ಲಿ ಇಂಥ ಜಾಗ ಬಂದಿಲ್ಲ ನನ್ನ ನೋಡಕ್ ಬಂದಾರಲ್ಲ ಅಂತ ಬೈಕೊಂಡವ ಇಲ್ಲಿ ಅಲ್ಲಿತ್ತಿರಲ್ಲ ಇಲ್ಲಿ ಬಂದು ಬೈತೀನಲ್ಲ ನಮ್ಮರೊಬ್ರು ಯಜಮಾನರು ಬೇಜಾರು ಹೇಳ್ಬಾರ್ದು ಅಕ್ಕ ಬಾಯಿ ಮಣ್ಣಾಕ ಗಂಡು ಸ್ವಲ್ಪ ಮೂಸ ಅವಳು ಬಂದ ಸ್ವಲ್ಪ ಈ ಜನಗಳು ಹುಚ್ಚರಾಗ್ತಿರೇ ಹೊರ್ತು ಅಲ್ವಾ ನಿಮ್ಮ ಅಪ್ಪ ಅಮ್ಮಗಳು ಹೀರೋ ಮಾಡ್ಕೊಳ್ರಪ್ಪ ನನಗೆ ಹೀರೋ ನಮ್ಮಪ್ಪ ಟೀಚರ್ ನಮ್ಮಮ್ಮ ಹೊಡೆಯೋಳು 9 ಗಂಟೆ ಮೇಲೆ ಬಂದ್ರೆ ಕುಡಿಯಲ್ಲ ಒಂದು ಹ್ಯಾಬಿಟ್ ಮಾಡಲ್ಲ ಒಬ್ರು ಸಹಜ ಮಾತಾಡಲ್ಲ ಅದಕ್ಕೆ ಆರೋಗ್ಯ ಇರಬೇಕು ಇನ್ನು ಇಂಥ ಪುಣ್ಯಾತ್ಮರು ಇದು ಕೇಳಿ ಭಾಳ ಸಂತೋಷ ಆಗೋದು ಏನಂದ್ರೆ ಇವ್ರು ಕಾಲ್ರು ಆಮಾಸಿಸ್ಕೊಂಡು ಬರ್ತಾರೆ ಬಾಕೀಸ್ ಬರ್ರಪ್ಪ ಎಣ್ಣೆ ನೋಡ್ಕೊಂಡ್ರ ಮಾತಾಡೋಣ ಕೇಳೋದೇ ಅಲ್ಲ ಎಣ್ಣೆ ಟೀ ಕಂಡ್ರಪ್ಪ ನಿಮ್ಗೆ ಎಣ್ಣೆ ನೀವು ಹೆಂಗೆ ಮಾಡ್ರಿ ಎಣ್ಣೆನ ಸಹ ಜನ ಅಲ್ಲೇ ಹೋಗ್ತಾರೆ ಒಂದೇ ಒಂದು ಸಣ್ಣ ಏನಂತ ನನ್ನ ದೇವಸ್ಥಾನ ಕಡೆಯಿಂದ ನಿಮ್ಮ ಮಕ್ಕಳು ಬಟಾಟೆ ದಿವಸ ನಿಮ್ಮ ಮಕ್ಕಳು ಹುಟ್ಟುಹಬ್ಬದ ದಿವಸ ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆಯೋ ಬದಲು ಯಾವ್ದಾದ್ರು ಅಂದಾಶ್ರಮಕ್ಕೆ ಹೋಗಿ ಊಟದ ವ್ಯವಸ್ಥೆ ಮಾಡಿಸಿ ಇಲ್ಲ ಅದನ್ನ 4 ಜನ ಬಟ್ಟೆ ಕೊಡಿಸಿ ಕಣ್ಕಾಣಿಲ್ಲ ಅಂತಕ್ಕಂಥವ್ರಿಗೆ ರುದ್ರಿಗೆ ಮಾಡ್ಸೋಕ್ಕಿಂತ ರುದ್ರಿಗಿಂತ ಜಾಸ್ತಿ ಇವ್ರಿಗೆ ಮಾಡಿಸಿ ಅಂದ್ರಿಗೆ ರುದ್ರಲ್ಲೂ ಕೆಲವು ಕಳ್ರಿರ್ತಾರೆ ನನ್ನ ಸಂಕ ಅಲ್ಲಿ ಬೇಡಿ ಹೊಡಿತಾ ಕೂತಿದ್ರು ಅವರು ಕಳ್ರೆ ಕೆಲವರು ಅವ್ರ ಮಕ್ಕಳು ಸಾಕಿರಲ್ಲ ಮಕ್ಕಳು ಅವರು ಸಾಕಿರಲ್ಲ ಅದೇನು ತಪ್ಪಿರಲ್ಲ ಆಯ್ತಾ ದಯವಿಟ್ಟು ಕೈಲಾಗಲ್ಲ ಇನ್ನೊಂದು ಎಲ್ಲೂ ಹೋಗಕ್ಕಾಗಲ್ಲ ಅಂದ್ರೆ ನಿಮ್ಮ ಊರಿಗೆ ಒಬ್ಬರ ಒಂದು ಮನೆಯಾರ ಬಡವರು ಇರ್ತಾರೆ ಒಂದು ಒಳ್ಳೆ ಅಂತ ಬಡವರಿಗೆ ಒಂದು 2 ಸೀಟ್ ಕೊಟ್ಬಿಟ್ರೆ ನಾವು ಮಳೆ ನೆನೆ ನಮ್ಮಪ್ಪ ಚಿಪ್ಪಲ್ಲಿ ನಾವು ಊರು ಬೇರೆ ನಮ್ಮಪ್ಪ ಚಿಪ್ಪಲ್ಲಿ ಪಾಸ್ ಹೇಳ್ಕೊಂಬತ್ತಾ ಇದ್ದ ನೂಕರ್ ನಮ್ಮಮ್ಮ ರಾಗಿ ಇಟ್ಟು ವೇಸ್ಟ್ ಆಗಿ ಮಿಲ್ಲಲ್ಲಿ ಬೀಳೋದು ಅದನ್ನ ಅಮಲಿ ಮಾಡ್ತಿತ್ತು ಮಳೆ ಬಂದು ಜಲ್ಲೆ ಬರ್ತಿದ್ದೆ ನಮ್ಮ ಜಲ್ಲೆ ತೂತಾರವು ಬತ್ತು ಲಾಕ್ ನಮ್ಮಪ್ಪ ಹಿಡ್ಕೊಂತ ಸಿನಿಮಾದಾಗ ಹೊಸಿರೋದನ್ನ ನಮ್ಮ ಪ್ರಿಯ ಎಲ್ಲ ಮಾಡ್ಯಾನ ಕೆಲಸ ಇನ್ನು ಅಲ್ಲಿ ಸೋರಲ್ಲ ಮಾಯಿವರ್ಗಳಿಗೆ ಇದೆಲ್ಲ ಮಾಡಿದ್ದೀನಿ ನಾವು ಅದಕ್ಕೆ ನಾವು ಯಾರ ಬಗ್ಗೆ ಮಾತಾಡೋಲ್ಲ ಆಮೇಲೆ ಅಂದ್ರೆ ಏನು ಕೊಡಿಲ್ಲ ಇಲ್ಲ ಯಾರು ಸ್ವಾಮಿಗಳು ಗುರುಗಳು ಅಂತ ಏನಿಲ್ಲ ಕೈ ಒಂದಿದೆ ಇರ್ಬೋದು ಕೈಗಿನ ಇನ್ಸೂರೆನ್ಸ್ ಮಾಡಿಸಿಲ್ಲ ನಾನು ಕೈ ನಂದು ಸ್ವಾಮಿ ನಂದು ಯಾವತ್ತಿಲ್ಲ ಯಾಕಂದ್ರೆ ಅದೊಂದು ಸೇವೆ ಅವಳು ನನ್ನ ಕೈ ಮಾಡಿಸ್ತೇವೆ ಅಂತ ಅನ್ಕೋಬೇಕು ನಾವೆಲ್ಲ ಕಾಂಪೌಂಡ್ರು ಕಸೋಡಿಯರು ಡಾಕ್ಟರ್ ಅಲ್ಲಿದ್ದಾರೆ ಆಯ್ತಾ ಗಲಾಟೆ ಮಾಡೋ ಮನೆಗೆ ಹೋದ್ರಿ ಯಾರು ಅಲ್ಲಿ ಕೆಳಗಡೆ ನೇಣಕ್ಕೆ ಸತ್ತೋಗ್ಬಿಟ್ಟು ಗಲಾಟೆ ಮಾಡೋದ್ರೆ ನಾವು ಉಣ್ತೀವಿ ಯಾಕಂದ್ರೆ ಇಲ್ಲಿ ಯಾರು ಗಲಾಟೆ ಮಾಡ್ತಾರೆ ಹೇಳ ಆ ಮನೆಗೆ ಅವ್ರ ಅಪ್ಪ ಅಮ್ಮಗಳು ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿರಲ್ಲ ಅವ್ರು ಬಂದು ಗಲಾಟೆ ಮಾಡ್ತಾರೆ ಇಲ್ಲಿ ಇಲ್ಲ ಅವ್ರ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿರಲ್ಲ ಇಲ್ಲ ಮಕ್ಕಳಿಗೆ ಇವ್ರಿಗೆ ಒಳ್ಳೆ ಬುದ್ಧಿ ಕಲಿಸಿರಲ್ಲ ಈ ಜಾಗದಲ್ಲಿ ₹1 ಕೇಳಲ್ಲ ನಾವು ಯಾರನ್ನು ಒಂದು ಸೊಳ್ಳೆ ಕಡೆ ಅಲ್ಲ ಒಂದು ರಕ್ತ ನಾಯಿನೆಕ್ಕಲ್ಲ ಎಂಥ ಜಾಗ ಹೆಂಗಿದೆ ಜಾಗ ಕುತ್ಕೊಳ್ರಪ್ಪ ಅಂದ್ರೆ ಮನೆಗೆ ಹೋಗ್ಬೇಕು ಅಂದ್ರೆ ಎಂಥದ ಪುಣ್ಯಾತ್ಮ ಹುಷಾರ ಜಾಗ ಇದೆ ನಾನು ಆಡ್ ಬೆಳೆದ ಜಾಗ ಸ್ವಾಮಿಯಲ್ಲಿ ಬೆಳೆದಾರ ಅಂತ ಗೊತ್ತಿಲ್ಲ ಇವ್ರಿಗೆ ಚಪ್ಪಲಿ ತಗೊಂಬರೋದು ಲೇಟ್ ಮಾಡೋದು ಮನೆಗೆ ಹೋಗ್ಬೇಕು ಅನ್ನೋದು ಅಲ್ಲ ಎಲ್ಲಿ ಹುಡುಕಿ ಮನೆಗೆ ಹೋಗಲ್ವಾ ನಾಳೆಗೆ ಬರೋಕ್ಕಾಗ್ತ ಇಲ್ಲ ಆಡೋದನ್ನು ಕಾಯ್ತಾನೆ ಆಡೋದನ್ನು ಒದೆ ಕೊಟ್ಟು ₹200 ಮಾಡಿದ್ದೀನಿ ನಾವು ಆಡೋದನ್ನು ಕಾಯ್ತಾನೆ ಟ್ರೈನ್ ಹೋಗುತ್ತೆ ಅನ್ನೋದು ಬಸ್ ಹೋಗುತ್ತೆ ಟಂಪ ಬಿಟ್ಟಿದ್ದೀವಿ ನಾವು ಒಂದು ಹಳಬರಿಗೆ ಗೊತ್ತಿರುತ್ತೆ ಒಂದು 2 ವರ್ಷದಿಂದ ಯಾರು ಬಂದಿರೋರಿಗೆಲ್ಲ ಇಲ್ಲಿ ಟಂಪ ಇಲ್ಲಿ ಬರೋದು ಅಲ್ಲಿ ನಾನು ಅಲ್ಲಿ ಮಾಡಿದ್ದು ಯಾರಿಗಾರ ಬಡಬಗ್ರು ಹೋಗಿ ಬಿಟ್ಟರೆ ಅಲ್ಲಿ ಒಬ್ಬಳತ್ತ ಇಂತ ನಮ್ಮ ಮಕ್ಕಳು ಅಂತ ಲೇಟ್ ಆಗುತ್ತೆ ಟ್ರೈನ್ ಹೋಗುತ್ತೆ ಬರ್ರಿ ಒಬ್ಬರು ಡ್ರಾಪ್ ಮಾಡ್ಬೇಕು ನಾನು ನಿಲ್ಲಿಸ್ತೀವಿ ಪ್ರಭಾವ ಬಸ್ ಚಾರ್ಜ್ ಕೊಡ್ತಿದ್ವಿ 2,000 ಕೊಟ್ಟು ಜಾಸ್ತಿ ಕೊಟ್ಟಿದ್ದೀವಿ ಅದೇ ಕೊಟ್ಟು ನಿಲ್ಲಿಸಿದ್ದೀವಿ
ಇನ್ನು ಯಾವಾಗ ಸನ್ಮಾನ ಮಾಡಿ ಮುಗೀತು. ಮೊನ್ನೆ ಬೇರೆ ಬಂದಾನೆ ಲೈವಲ್ ಹಾಕಿ 1 ಕೋಟಿ ಖರ್ಚು ಮಾಡ್ರಿ ಅಮ್ಮನ ಕಾಲಿಗೆ, 1 ಕೋಟಿಗೆ. ಹುಷಾರ್ ಮಾಡಿದ್ದೀನಿ, ಒಂದು 2 ನಿಮಿಷ ಹುಷಾರ್ ಮಾಡಿ ರೆಡಿ ಮಾಡಿ ಕಳಿಸ್ತೀನಿ. ಮಗ ಫೋನ್ ಹಾಕೋದು, ಅವನ ಮಗ ಅಂತ ಗೊತ್ತ, ಫೋನ್ ನಿಂತಿದ್ದಾನಲ್ಲಿ. ಫೋನ್ ಆಫ್ ಮಾಡಿ ಅಂದ್ರೆ ಲೇಟ್ ಆಗುತ್ತೆ ನೀವು ಅಂತ ನನ್ನೇ. ಅವನು ಅಮ್ಮ ಹುಷಾರು ಮಾಡಕ್ ಬಂದಿಲ್ಲ. ಅವನು ತಾಯಿ ತಂದೆ ಬಗ್ಗೆ ಅವನಿಗೆ ಕೇರೆ ಇಲ್ಲ. ಎಲ್ಲ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಎಲ್ಲ ಆಂಟಿ ಅಂಕಲ್, ಮಮ್ಮಿ ಡ್ಯಾಡಿ. ಈಗ ಯಾವ ಸ್ಕೂಲಲ್ಲೂ ಯಾವ ಮನೇಲೂ ಯಾವ ಮಾಸ್ಟರ್ ನೀವು ಕನ್ನಡ ಕಲೀರಿ ರೈತರಾಗ್ರಿ ಅಂತ ಹೇಳ್ಕೊಡಲ್ಲ. ಇಂಗ್ಲೀಷ್ ಕಲೀರಿ, ಅಪ್ಪಮ್ಮ ನೋಡಿಸ್ರಿ, ದಡ್ಡು ಬುಡ್ಡು. ಆ ಸಿಮೆಂಟ್ ತಿಂದು ಅಂತ ಇಂಜಿನಿಯರ್ ಮಾಡಿ ಸಿಮೆಂಟ್ ತಿಂದು ಸಿಮೆಂಟ್ ಸಿಗಲ್ಲ. ಬಿಸಿಲು ನೀರು ಕುಡಿತಿದ್ದೀರಾ? ಬಿಸಿಲು ನೀರು ಕುಡಿತೀರನಪ್ಪ? ಎಲ್ಲರಿಗೂ ಕಿಡ್ನಿ ಫೇಲ್, ಟೈಸ್ ಕಲ್ಲು ಇರ್ಬೇಕಾ, ಎಲ್ಲರಿಗೂ ಕಾಲು ನೋವು, ತಲೆನೋವು, ಎಲ್ಲರಿಗೂ ಕ್ಯಾನ್ಸರ್. ಯಾಕೊತ್ತಾ? ಟಿವಿ ಕಂಡ ಮನೆ ಬಗ್ಗೆ ನೋಡೋದು ಅಲ್ವಾ? ಏನು ಹುಚ್ಚಿಲ್ಲ. ನಿಮ್ಮ ಅಪ್ಪ ಅಮ್ಮ ಸತ್ತಾರ ಗೊತ್ತಿ, ಹಾಸ್ಪಿಟಲ್ ಬೇಕಾದ್ರೆ ಗಂಡ ಮಲಗಿಲ್ಲ, ಹೆಂಡತಿ ಹೋಗಲ್ಲ, ಹೆಂಡತಿ ಮೇಲೆ ಗಂಡು ಹೋಗ, ಮಕ್ಕಳ ಮಗ ಅಪ್ಪ ಅಮ್ಮ ಇರೋದು ಗ್ಯಾರಂಟಿ ಹೋಗಲ್ಲ. ಸಿನಿಮಾ ಥಿಯೇಟರ್ ಮುಂದೆ ಬಟ್ಟೆ ಬಿಚ್ಚ ಕುಣಿಯೋದು ಎಲ್ಲಿ? ಇದೇ ಕಲ್ತಿರೋದು ನೀವಲ್ಲ. ಯಾರು ಒಳ್ಳೆ ಬುದ್ಧಿ ಕಲ್ತಿರಲ್ಲ? ಯಾರ ದೇಶ ಮುಂದೋದಿತ್ತ, ಮೊಬೈಲ ಮುಂದೋದಿತ್ತು ಅಷ್ಟೇ. ಬರೀ ಕಂಡ ಮನೆ ಬಗ್ಗೆ ನೋಡ್ರೆ ಕಂಡ ಇಷ್ಟೊಂದು ಸೇವ್ ಮಾಡಿ ನನಗೆ ಯಾವ ಕಳ್ಳ ಅಂತ ಹಾಕ್ಯಾನೆ. ಮೊನ್ನೆ ಬೇರೆ ಅಂತರ ಅಲ್ಲಿ ಭಾಳ ಹಣ ಇಸ್ಕೊಂತಾರೆ ಅಂತ ಹಾಕಲ್ಲ, ಅಂತರ 3 ರೂಪಾಯಿ ಕಾಣತಿ ಅಂತರ. ಅವಳೆಲ್ಲ ಗಂಟು ಕೆಲ್ಸಗಳಲ್ವ ಅವ್ಳು ಹುಚ್ಚಿರ್ತಿದ್ವಿ. ಯಾವನ್ ಕೈ ಕಿಸಕ್ಕಾಗಲ್ಲ. ನಿಮಗೆ ಅಲ್ಲ, ನನಗೆ ಅಂತ ಅಲ್ಲ, ನಿಮಗೆ ಯಾರು ನಿಮ್ಮ ಮನೆ ಪಕ್ಕ ಮಾತಾಡ್ತಾರೆ ನಿಮ್ಮ ಬಗ್ಗೆ, ಅವ್ರ ಕೈಲಿ ಏನು ಕಿಸಕ್ಕಾಗಲ್ಲ ಅಂತ. ನನಗೆ ಯಾರು ಬೇಸೆ ಮಾಡ್ತಾರೆ ಅವ್ರ ತಾಕತ್ತಿನ ನಂತರ ದಾನ ಮಾಡಿ ತೋರಿಸ್ಬೇಕು, ಬೇರೆ ಏನು ಬೇಡ. ಅವ್ರ ತಾಕತ್ತಿನ ನಂತರ ಜೀವನ ಮಾಡಿ ತೋರಿಸ್ಬೇಕು, ನಂತರ ಅಪ್ಪ ಅಮ್ಮನ ಸಾಕ್ಬೇಕು, ನಂತರ ಅಂತಮ್ಮ ಸಾಕು, ನಂತರ ದಾನದಾರ ಮಾಡ್ಬೇಕು, ನಂತರ ಜೊತೆಗಿರೋ ಹೆಲ್ಪ್ ಮಾಡ್ಬೇಕು. ಅವ್ನು ತಾಕತ್ತಿದ್ರೆ ಆಗುತ್ತಾ? ಮಾತು ಯಾವ ಬೇಕಾದ್ರೆ ಆಡ್ತಾರೆ, ನಾ ಯಾವ ಬೇಕಾದ್ರೆ ಬಗ್ಬಿಡುತ್ತೆ. ನೀವು ಅಷ್ಟು ದೂರಿಂದ ಬಂದಿದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಗುರುಗಳೆಲ್ಲ ಅವತ್ತೆಲ್ಲ ಹೋಗ್ಬಿಟ್ಟಾರ. ಅವರು ಫೋನ್ ಇತ್ತಲ್ಲ, ಅವ್ರು ಸಿಕ್ಕಿಲ್ಲ ಗುರುಗಳು. ಹೊತ್ತು ಯಾರ ಗುರುಗಳು ನೋಡ್ಬೇಕು ಅಂತ ಬಂದಿರೋದಿರಾ? ಕೈ ಎತ್ತಿ ಯಾರೇ ಬರ್ಬೇಕು ಬಂದಿರೋ ಗುರುಗಳು ನೋಡ್ಬೇಕು ಅಂತ ಯಾರೋ ಬಂದಿರೋ ಹೊಸವ್ರು ಬಂದಿರಾ? ಇವತ್ತು ಸಿಕ್ಕಿಲ್ಲ. ಚೂರು ಟೈಟ್ ಆಗ್ಬಿಟ್ಟಿದೆ, ರಾತ್ರಿ ಸಹ ಮಲ್ಬಿಟ್ಟ ಎದ್ದಿಲ್ಲ. ನೀವು ಗುರುಗಳಾಗ್ಬೋದು. ಏನ್ ಹೇಳಿ? ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕ್ತಾಗ, ಕಂಡ ಮನೆ ಬಗ್ಗೆ ನೋಡೋದಿದ್ದಾಗ, ಹಾಸ್ಪಿಟಲ್ ಕಾಚಿದಾಗ ಗುರುಗಳು. ನಾನು ಗುರುಗಳಾಗಿಲ್ಲಪ್ಪ, ಭಕ್ತರು ಬಂದು ಗುರುಗಳಾಗಿಲ್ಲ. ಮೇಬೂಬ್ ಅಂತ ಹಾಕಿದ್ರು, ನನ್ನ ಹೆಸರು ರಾಮಚಂದ್ರ ಅಂತ. ನಾನು ತುಂಬ ಸೈಲೆಂಟ್ ಆಗಿದ್ದೆ. ಜನ ಎಲ್ಲ ಬಂದವರೆಲ್ಲ ಗಲಾಟೆ ಮಾಡಿ ನಾನು ರಾಮಚಂದ್ರ ಹೋಗಿ ಈಗ ಬೇರಚಂದ್ರ ಆಗ್ಬಿಟ್ಟಿದ್ದು ನನಗೆ. ರಾಮಚಂದ್ರ ಆದ್ರೆ ನೀವು ಸುಮ್ಕಿರೋದೇ ಇಲ್ಲ. ಒಬ್ಬತ್ತು ಲೇಟ ಅಂತಾನೆ, ಲೇಟ್ ಅಂತ ಮೊನ್ನೆ ಒಳಕೋಬೇಕು ಅಂತಾನೆ, ತನ್ನ ಒಳಗೆ ಬರೋಕು ಅಂದೆ. ಇದೇ ಒಳಗೆ ಬಿಡಲ್ವಾ ಅಂತಾನೆ. ಒಬ್ಬ ಲೇಟ್ ಆಗುತ್ತಾ ಅಂತಾನೆ. ಒಬ್ಬ ಬಂದೆಲ್ಲ ಕೇಳೋದು ಹೆಂಗ್ ಗೊತ್ತಾ? ಅಧಿಕಾರ ಒದೆ ಕೊಡಲ್ಲ ಅಂತ. ಯಾವಾಗ ಒದೆ ಕೊಡೋ ಶುರುವಾದ್ವಿ ಎಲ್ಲ ಸೈಲೆಂಟ್ ಆದ್ರು. ನಿಜ 800,000 ಕಡೆ ಆಟೋದು ನಿಮ್ಮನ್ನೆಲ್ಲ ಮನೆ ಮಾಡೋರು. ನಿಮ್ದು ಒದೆ ಕೊಟ್ಟು 200 ರೂಪಾಯಿ ಸಣ್ಣದವರು. ನೀವು ಹೊಡೆಯಲ್ವಲ್ಲ, ನೀವು ಯಾಕೆ ನಮಗೆ ಯಾಕೆ ಕಿಸ್ಕೊಂಡು ಹೋಗೋದು ನೀವು? ಯಾಕಂದ್ರೆ ಮನೆ ಗಂಡ ಬೈದ್ರೆ ಡೈವರ್ಸ್, ಸೂಪರ್ವೈಸರ್ ಬೈದ್ರೆ ಡೈವರ್ಸ್ ಇಲ್ಲ. ನಮ್ಮ ಮನೆ ಒಂದು ಗಾರ್ಮೆಂಟ್ಸ್ ಹೋಗಿದ್ದೆ, ಸೂಪರ್ವೈಸರ್ ಸೀರೆ ಕೊಡಕ್ಕೆ ಹೋದೆ. ಎಲ್ಲರಿಗೂ ಬಂದ, ಎಲ್ಲರ ಬರ್ಲಿ, ಬರ್ರಮ್ಮಿ ಎಷ್ಟೊತ್ತು ಮಾಡ್ತೀರಾ ಅಂದ. ಇಲ್ಲ ಹುಡುಗರು ಎಷ್ಟೊತ್ತು ಮಾಡ್ತಾರೆ ಅಂದ. ಹೇಗೋ ಅಂದ್ಬಿಟ್ಟ. ಅವಳೊಬ್ಳು ನೋಡಿ ಹೆಂಗ್ ಬೈತಾನೆ ಅಂದ್ಲು. ಗಂಡ ಬೈದಿದೆ, ಗಂಟೆಯಿಂದ ಬೈದು ಸಾಯಂಕಾಲಕ್ಕೆ ಮೆಸೇಜ್ ಬಂದಿರೋದು ಡೈವರ್ಸ್ ಹಂಗೆ. ಈಗ ಹೊರಗಿನ ಬರೀ ಚಂದ ನಿಮಗೆಲ್ಲ ಅಲ್ವಾ? ಈಗ ಸಾಧಾರಣವಾಗಿ ರೈತರಿಗೆ ಏನು ಕೊಡಲ್ಲ. ಯಾಕೆ ಹೇಳ್ರಿ? ರೈತರು ಮನೆಗೆ ಹೆಣ್ಮಕ್ಳು ಕುಡಿಸಿ ಅನ್ನ ಹಾಕ್ತಾನೆ ಅಂತ. ಅದು ಯಾಕೆ ಅಲ್ಲಿ ಬೆಂಗಳೂರ ಕಸಿರೋರು ಮೈಸೂರ ಕಸರ ಕೊಡ್ತೀರಾ ಅಂದ್ರೆ ಯಾಕೆ ಕೊಡ್ತೀರಾ ಹೇಳಿ? ಖರ್ಚು ಕೊಡೋದು ಯಾಕಿರ್ಬೋದು? ಯಾಕೆ ಹೇಳ್ರು? ಯಾಕೆ ಅಂದ್ರೆ ಕಂಡ ಜೊತೆಗೆ ಎಂಟಿ ಕೆಲ್ಸ ಹೋಗ್ಬೇಕಲ್ಲ. ಅದಕ್ಕೆ ನೋಡಿ ಹೆಂಗಿದೆ ಅಂತ. ಇಲ್ಲಿ ಕುತ್ಕೊಂಡು ಊಟ ಮಾಡಿ ಜೀವನ ಸಾಕ್ರಮ್ಮ ಅಂದ್ರೆ ಆ ಗಂಡ ಸರಸಮ ದುಡ್ಡು ಜೀವನ ಮಾಡತ್ತೆ. ಗಂಡ ಸಾಕ್ತಾರೆ ನೋಡಿ. ಎಷ್ಟೇ ಮಂದಿ ಓದಿರ್ತಾರೆ ನನ್ನ ತಂಗಿ. ನಮ್ಮನೆ ಕೊಡ್ತೀರಾ ಅಂದ್ರೆ ಯಾವ ಮಗಳು ಓದಿಸ್ತಾರೆ. ಅವ್ರು ಕೇಳಿ ಓದಿಸಿ ಯಾರಿಗೆ ಕೊಡ್ತಾರೆ ಗೊತ್ತಾ? ಯಾರಿಗಾರ ಒಬ್ಬಂಗೆ IT-BT ಕಂಪ್ನಿಗೆ ಇಲ್ಲ ಕೆಲಸಂಗೆ ಕೊಡ್ತಾರೆ. ಏನಾರ ಒಂದು 20,000 30,000 ಸಂಬಳಗೆ. ಜೊತೆಗೆ ಅವನು ಕೆಲ್ಸಕ್ಕೆ ಹೋಗ್ಬೇಕು. ಅವಳಿಬ್ರು ಅದೇನೋ ಮೀಟಿಂಗ್ ಮಾಡ್ತಾರಂತಲ್ಲ, ಮತ್ತೆ ಮದುವೆ ಮುಂಚೆ ಮಾತಾಡ್ತಾರ. ಅಲ್ಲಿ ಕೇಳ್ತಾರ ಕೆಲ್ಸಕ್ಕೆ ಹೋಗ್ತೀಯ ಅಂತ. ಕೆಲ್ಸಕ್ಕೆ ಹೋಗ್ತೀಯ ಅಂದ್ರೆ ಮುಂದೆ ಯಾರೋ ನಮ್ಮ ಅಣ್ಣ ಮಗಳು, ನಮ್ಮ ದೊಡ್ಡ ಮಗಳು ಇದ್ದಾಳೆ, ಮೊಮ್ಮಗಳು. ಅವರಿಗೆ ಹಿಂಗೆ ಅವ್ರು ಚೆನ್ನಾಗಿ ಓದಾಳೆ. ಅವಳಿಗೆ ನಮ್ಮ ಅಣ್ಣ ಹೇಳ್ದೆ ಅಲ್ಲ, ಅಣ್ಣ ಬಡವ್ರಿಗೆ ಕೊಡೋ ಅಂದೆ. ಅವ್ನು ಬೆಂಗಳೂರು ಇದ್ದಾನಲ್ಲ, ಹಳ್ಳಿ ಮರ್ತ್ಬಿಟ್ಟ. ಯಾರೋ ಶ್ರೀಮಂತಿ ಕೊಡಬೇಕು. ಅವ್ನು ಕನ್ನಡ ಹೇಳೇನೆ, ನಾನು ಪಾರ್ಟಿ ಮಾಡ್ತೀನಿ, ನೀನು ಪಾರ್ಟಿ ಮಾಡ್ಬೋದು. ನಮ್ಮ ಫ್ರೆಂಡ್ಸ್ ಬಂದ್ರೆ ನೀವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಅಂತ. ಪಾರ್ಟಿ ಶೇರ್ ಮಾಡ್ಬೇಕು ಅಂತ ನೋಡಿ. ಅಂತಾನೆ ಏನ್ ಕೊಡೋದು? ಯಾರಿಗೆ ಶೇರ್ ಮಾಡ್ಕೊಳ್ಳೋರಿಗೆ ಅಲ್ವಾ? ಈಗ ಬಡ ಮನೆ ಹುಡುಗಿ ಮದುವೆ ಮಾಡ್ಕೊಂತೀವಿ ಬರ್ರಿ ಅಂದ್ರೆ ಅವಳು ಯೋಚನೆ ಮಾಡ್ತಾಳೆ. ದೊಡ್ಡ ನಮಗೆ ನಾನು ಗೌಡ, ನನಗೆ ಅನುಭವ ಆಯ್ತಿದ್ದು. ನನ್ನ ಲವ್ ಬಿಡಿ, ನಂದೇನು ಅನುಭವ ಇರಲ್ಲ. ಆವಾಗ ನಮ್ಗೆ ಹೆಣ್ಣು ಕೊಡೋರು ಈ ಹೆಣ್ಣಿರ್ಲಿ. ಈಗ ನನ್ನ ತಮ್ಮಗೆ ಹೆಣ್ಣು ಕೊಡೋಕೆ 32 ವರ್ಷ ಭಾಳ ಕಷ್ಟಪಟ್ಟು ಬಂದಾರ. ಅವರೇ ತಮ್ಮ ಬಂದಾರಲ್ಲ, ಬೆಂಗಳೂರಾಗಿಲ್ವಾ, ಮೈಸೂರಾಗಿಲ್ವಾ, ಬೇರೆ ಆಗಲ್ವಾ? ಇದೇ ಮನೆನಾ? ಅಪ್ಪ ಅಮ್ಮ ಇದಾರ ಅಂತ ಕೇಳೋರಲ್ಲ, ಮೂಡ್ಬಿಟ್ಟಾರು. ಯಾರೊಬ್ಬ ಗಿರ್ಕೆನಹಳ್ಳಿ ಅಂತ ಬಂದ, ಒಳಗೆ ಕರೆದ ಕಿಡ್ನಿ ಫೇಲ್ ಅಂತ ಪುಣ್ಯಾತ್ಮ. ರೆಡಿ ಮಾಡಿದೆ ಅವ. ಇನ್ನ ನಮ್ಮನೆ ಕೆಲಸಕ್ಕೆ ಬಂದರು. ಆ ಮಗಳೇ ಮದುವೆ ಮಾಡ್ಕೊಂಡು ಸುಖವಾಗಿ. 2ನೇ ತಮ್ಮ ಮದುವೆ ಅಪ್ಪ ಅಮ್ಮ ಇಲ್ಲ, ಅವು ಮದುವೆ ತಂದೆ ಇದ್ದಾರನ್ನ. ನಾವೆಲ್ಲ ಬರೀ ಇಂಥ ಬಡವ್ರನ್ನೇ ಮದುವೆ ಇರೋದು. ಎಲ್ಲ ಒಟ್ಟಿಗೆ ಇದ್ದಾರೆ ನಮ್ಮ ಮನೆಗೆ.
ಈಗ ಹುಡುಗಿ ಚೆನ್ನಾಗವಳು, ಈಗ ನಾ ಅಪ್ಪ ಅಂತ ಮನೆ ಮಾಡ್ಕೊಂತ ಈಗ ಇಂಪ್ರೆಸ್ ಯಾರು ಮಾಡ್ಬೇಕು ಗೊತ್ತಾ? ಹುಡುಗಿಗಲ್ಲ, ಹುಡುಗಿ ಅಮ್ಮ ಮಾಡ್ಬೇಕು. ಹಾ, ಯಾಕಂದ್ರೆ ಮನೆಗೆ ಗಂಡು ಮಕ್ಕಳು ಕುಡ್ಕೊಂಡು ಬಿದ್ದು ಆಗೋದ್ರ ಪರವಾಗಿಲ್ಲ, ಯಾವ ಮಾಡಿದ್ರು ಪರವಾಗಿಲ್ಲ. ಹಳೆ ಮೈ ಮಾತ್ರ ಸರಿಯಾದ ಬೇಕು, ಯಾಕೆ ಜೀವನ ಮಾಡಕ್ಕೆ ಡೈವರ್ಸ್ ಕೊಟ್ಕೊಂಡು ಅವ್ರು ದುಡ್ಡು ಬರ್ಬೇಕಲ್ಲ. ಅದಕ್ಕೆ ಗೌರ್ಮೆಂಟ್ ಕೆಲಸ ಏನಾದ್ರೆ ಬೇಕು, ಬಲಗೈದು ಮದುವೆ ಆಗ್ತಾರೆ, ಅವರೇ ತೊಳಿತಾರೆ ಬೇಕಾದ್ರೆ ಅಲ್ವಾ? ಬಡಬಗರಿ ಹೆಣ್ಣು ಕೊಡಿ, ರೈತರು ಹೆಣ್ಣು ಕೊಡಿ ಅಂತ ಕೇಳ್ತಾ ಇಲ್ಲ, ಶ್ರೀಮಂತರು ಹೆಣ್ಣು ಕೊಡಿ ಅಂತ ಕೇಳ್ತಾ ಇಲ್ಲ. ಉತ್ತಮವಾದ ಹೆಣ್ಣು ಕೊಡಿ, ನಿಮ್ಮನೆ ಮಕ್ಕಳನ್ನ ಜೀವನ ಮಾಡ್ಸೋಕೆ ಹೆಣ್ಣು ಕೊಡಿ, ನಿಮ್ಮನೆ ಮಕ್ಕಳಿಗೆ ಅನ್ನ ಹಾಕರ ಮನೆ ಹೆಣ್ಣು ಕೊಡಿ. ಗಂಡ ಹೆಂಡತಿ ಕೆಲಸವಾಗಿ ತಪ್ಪಿಲ್ಲ, ಡೈವರ್ಸ್ ಕೊಡಬಾರ್ದು. ಆಲ್ಮೋಸ್ಟ್ ನೋಡಿ, ಈಗ ಫಸ್ಟೇ ಕೇಳ್ತಾರೆ, ಈಗ ನಾನು ಏನೋದೇ ಮನೇನೋ ತಂಗಿ ಮಗಳೇ ಡಬಲ್ ಡಿಗ್ರಿ, ಅವಳು ಬಡ್ರ ಬಗ್ಗೆ ಮದುವೆ ಆಗಲ್ಲ, ಎಂತ ಮದುವೆ ಅವನು ಡಬಲ್ ಡಿಗ್ರಿ ಮಾಡಿರ್ತಾನೆ. ಇಬ್ರು ಸೇರಿ ಕೆಲ್ಸ ಹೋಗ್ಬೇಕು, ಮಕ್ಕಳು ಆಸ್ತಿಗೆ ಅಪ್ಪ ಅಮ್ಮ ಬೀದಿಲಿ.